ಇದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾವು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಕಾಕ್ರೋಚು ತುಂಬಾ ಇದೆ, ತುಂಬ ಕಾಕ್ರೋಚ್ ಆಗಿತ್ತು. ಅದು ರೀಸೆಂಟಿಗೆ ಈಗ ಒಂದು ವೀಕಿಂದ ತುಂಬ ಜಾಸ್ತಿ ಆಗಿದೆ. ಈ ಮನೆಗೆ ಬಂದು ಸ್ಟಾರ್ಟಿಂಗಲ್ಲಿ ಕೆಲವು ಅಲ್ಲೊಂದು ಇಲ್ಲೊಂದು ಇತ್ತು, ನಾವು ಔಷಧಿ ಎಲ್ಲ ಹಾಕ್ಕೊಂಡಿದ್ವಿ ಅದಕ್ಕೆ, ಬಟ್ ಅದು ಹೋಗೇ ಇರಲಿ. ಇವಾಗ ರೀಸೆಂಟಾಗಿ ಯಾಕೋ ತುಂಬ ಜಾಸ್ತಿ ಆಗಿದೆ. ನಮಗನ್ನಿಸ್ತು ಮೇಲ್ಗಡೆ ಮನೆಯಲ್ಲಿ ನಮ್ಮ 3rd ಫ್ಲೋರ್ನಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಆ ಮನೆಯವರು ಅಲ್ಲಿ ಅದೇ ಆ ಮನೆ ಕ್ಲೀನ್ ಮಾಡಿದ್ರಲ್ವ, ಅಲ್ಲಿ ಯಾವಾಗ ಮನೆಯಲ್ಲಿ ಔಷಧಿ ಎಲ್ಲ ಹಾಕ್ಸಿದ್ರಲ್ಲ ಅಲ್ಲಿರೋದೆಲ್ಲ ನಮ್ಮ ಮನೆಗೆ ಬಂದುಬಿಟ್ಟಿದೆ ಅಂತ ನಮ್ಗನ್ನಿಸ್ತು. ತುಂಬ ಜಾಸ್ತಿ ಆಗ್ತಿದ್ದು. ಮತ್ತು ಏನಾದರೂ ಅಡುಗೆ ಮಾಡ್ಕೊತಿದ್ರೆ ಅದು ನನಗೆ ಇಷ್ಟನೇ ಆಗ್ತಿರಲಿಲ್ಲ, ಅಲ್ಲೆಲ್ಲ ಓಡಾಡ್ತಾ ಇರೋದು ಎಷ್ಟು ಬೇಜಾರಾಗ್ತಾ ಇತ್ತು. ಅದಕ್ಕೆ ನನಗಿದು ಸರಿ ಹೋಗೋದಿಲ್ಲ ಅಂತ ಹೇಳಿ ಪೆಸ್ಟ್ ಕಂಟ್ರೋಲ್ ಅವ್ರಿಗೆ ಹೇಳಿದ್ವಿ. ಸುಮಾರಿಗೆ ಒಂದು 3-4 ಡೇಸ್ ಬ್ಯಾಕೇ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ. ಅವರು ಇವತ್ತು ಬರ್ತೀವಿ ಅಂತ ಹೇಳಿದರು. ಇವಾಗ ಬಂದಿದ್ದಾರೆ. ಅದಕ್ಕೆ ಕ್ಲೀನ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ವಿ, ಎಲ್ಲ ತೆಗೆದುಬಿಡ್ತಾ ಇದ್ದೀವಿ. ಇನ್ನು 2 ದಿನ ನಾವು ಮನೆಯಲ್ಲಿ ಏನು ಮಾಡಲ್ಲ. ನಾಳೆ 24 hours ಆದಮೇಲೆ ಅದನ್ನು ಕ್ಲೀನ್ ಮಾಡ್ಕೋಬೇಕಂತೆ. ಬನ್ನಿ ನೋಡೋಣ ಹೇಗೆ ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ. ನಿಮಗೂ ಯಾರ ಮನೆಯಲ್ಲಾದರೂ ಸಪೋಸ್ ಕಾಕ್ರೋಚ್ ಇತ್ತು ಅಂದರೆ ಇದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗ್ಬೋದು. ಪೆಸ್ಟ್ ಕಂಟ್ರೋಲಿಂದ ಕರೆಸಿದ್ರೆ ಉಪಯೋಗ ಆಗುತ್ತಾ ಇಲ್ವಾ ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ನು ನಾವು ಪೆಸ್ಟ್ ಕಂಟ್ರೋಲ್ ಮಾಡಿಸಿರೋದು ಶಿವರಾತ್ರಿಗೂ ಮುಂಚೆ ಅಂತಲೇ ಹೇಳ್ಬೋದು. ಶಿವರಾತ್ರಿ ಹಬ್ಬಕ್ಕೆ ಇನ್ನೂ ಒಂದು 10 ಡೇಸ್ ಇದೆ ಅನ್ನೋವಾಗ ನಾವು ಮನೆಗೆ ಪೂರ್ತಿ ಮೆಡಿಸಿನ್ಸ್ ಹಾಕ್ಸಿದ್ದು ಕಾಕ್ರೋಚ್ ಮೆಡಿಸಿನ್ಸು. ಅದಕ್ಕೆ ಯಾಕೆಂದರೆ ಅವ್ರು ಹೇಳಿದರು, ಒಂದು ತಿಂಗಳಾದ ಮೇಲೂ ಕೂಡ ಇನ್ನೂ ಜಿಲ್ಲೆಗಳು ಬರ್ತಾ ಇರುತ್ತೆ. ಅಲ್ಲಿ ಇಲ್ಲಿ ಸಂದಿನಲ್ಲಿ ಎಲ್ಲೆಲ್ಲಿ ಹೋಲ್ಸ್ ಎಲ್ಲ ಇರುತ್ತೆ ಅಲ್ಲೆಲ್ಲ ಹೋಗಿ ಜಾಗ ಮಾಡ್ಕೊಂಡಿರುತ್ತೆ, ಅದು ಇನ್ನೂ ಆಚೆ ಬರ್ತಾ ಇರುತ್ತೆ. ಇದು ಇವಾಗ ಏನು ಮೆಡಿಸಿನ್ ಹಾಕ್ತಿದ್ದಾರಲ್ವ, ಈ ಮೆಡಿಸಿನ್ ಬಂದು ಮೇಲ್ಗಡೆ ಏನು ಜಾಸ್ತಿ ಇದೆ ನೋಡಿ ಅದೆಲ್ಲನೂ ಕೂಡ ಅರ್ಧ ಇರೋದು ಏನಿದೆ ನಮಗೆ ಕಾಣಿಸೋವಂಥದ್ದು ಅದೆಲ್ಲನೂ ಕೂಡ ಸತ್ತೋಗೋದಕ್ಕೆ ಅಂತ ಹಾಕ್ತಾ ಇರೋದು. ಅದಾದಮೇಲೆ ಅವರು ಇನ್ನು 1 ತಿಂಗಳಾದಮೇಲೆ ಮತ್ತೆ ಬಂದು ಜೆಲ್ ಹಾಕ್ತಾರಂತೆ. ಸೊ ಹಾಗಾಗಿ ನಾವು ಹಬ್ಬಕ್ಕಿಂತ ಮುಂಚೆನೇ ಹಾಕ್ಸಿದ್ದು. ಆದ್ದರಿಂದ ನಾನು ವೀಡಿಯೋನ ಇವಾಗ ಯಾಕೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಅಂದರೆ, ಪೂರ್ತಿ ಜಿಲ್ಲೆ ಹೋದ್ಮೇಲೆ ನಾನು ಕಿಚನ್ ಮೇಕೋವರ್ನ ಮಾಡ್ಕೋಬೇಕು ಅಂತ ಇದ್ದಿದ್ದು. ಹಾಗಾಗಿ ನಾನು ಈ ವಿಡಿಯೋನ ನಿಮಗೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಜಿಲ್ಲೆ ಎಲ್ಲ ಹೇಗೆ ಹೋಗಿದೆ ಅಂತಂದರೆ ತುಂಬ ಕಂಪ್ಲೀಟಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಸುಮಾರು ನಾವು 3 ತಿಂಗಳಾಗಿದೆ, ಶಿವರಾತ್ರಿ ಹಬ್ಬ ಆಗಿ 3-4 ತಿಂಗಳೇ ಆಗಿದೆ ಅಂತಲೇ ಹೇಳ್ಬೋದು. ಪೂರ್ತಿ ಎಲ್ಲ ಹೋದ್ಮೇಲೆ ಹಾಕಿರೋದು. ಇನ್ನು ಪ್ರತಿಯೊಂದು ಸಾಮಾನು ಕೂಡ ಆಚೆ ಇಟ್ಟಿದ್ದೀವಿ. ಇವ್ರಿಗೆ ಬುಕ್ ಮಾಡೋವಾಗನೇ ಬುಕ್ ಮಾಡಿದ್ರಂತೆ, ಅಂದರೆ ಅವ್ರು ಏನು ಬರ್ತಾರಲ್ಲ ಅವರೇ ಎಲ್ಲ ಸಾಮಗ್ರಿನೂ ತೆಗೆದು ಆಚೆ ಇಡ್ತಾರೆ ಅಂತ ಆ ಥರ ಇತ್ತು. ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ ಅವ್ರಿಗೆ. ಎಲ್ಲನೂ ಕೂಡ ಆಚೆ ಇಟ್ಟು ಅವರು ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳು, ಕಬೋರ್ಡ್ಸ್ಗಳು, ಈ ವುಡನ್ ರ್ಯಾಕ್ಸು ಈ ಥರದ್ದೆಲ್ಲನೂ ಕೂಡ ಅಲ್ಲೇ ಬಿಟ್ಟಿದ್ದೀವಿ. ನೋಡ್ತಾ ಇರೋದು ಮಿಕ್ಸಿ, ಗ್ರೈಂಡರ್ಸು, ಹಾಗೆಯೇ ಬ್ಲೆಂಡರ್ಸು ಈ ಥರದ್ದೆಲ್ಲ ಸಾಮಗ್ರಿಗಳು ಕೂಡ ಅಲ್ಲೇ ಇಟ್ಟಿದ್ವಿ. ಅವರು ಒಂದು 24 hours ಏನು ಮುಟ್ಟಬೇಡಿ, ಏನು ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಸೊ ಬೆಳಗ್ಗೆನೇ ತಿಂಡಿ ಮಾಡ್ಕೊಂಡಿದ್ದರಿಂದ ವಿಕ್ರಮ್ಗೆ ರೂಮಲ್ಲಿ ಕೂತ್ಕೊಂಡು ನಾನು ತಿಂಡಿನ ತಿನ್ನಿಸ್ದೆ. ಇನ್ನು ನಮಗೆ ಊಟನೆಲ್ಲ ಅಮ್ಮ ಮನೆಯಿಂದ ಮಾಡಿ ಕಳಿಸಿದ್ರು. ಸೊ ತೊಗೊಂಬಂದು ರೂಮ್ನಲ್ಲೇ ಕೂತ್ಕೊಂಡು 2 ದಿನ ತಿಂದ್ವಿ ಅಂತ ಹೇಳ್ಬೋದು. ಮಧ್ಯಾಹ್ನದ ಊಟ, ರಾತ್ರಿ ಊಟ, ಹಾಗೆ ನಾಳೆ ಬೆಳಗ್ಗೆದೆಲ್ಲ. ಇನ್ನು ನಾನು ಇವಾಗ ತೋರಿಸ್ತಾ ಇರೋ ವಿಡಿಯೋ ಬಂದು ಸಾಯಂಕಾಲ ಮಾಡ್ಕೊಂಡಿರೋದು. ಎಲ್ಲ ಫುಲ್ಲು ಡ್ರೈ ಆಗಿದೆ. ಅವರೆಲ್ಲನೂ ಕೂಡ ಔಷಧಿ ಹೊಡೆದು ಹೋದ್ಮೇಲೆ ಪ್ರತಿಯೊಂದು ನೀವು ನೋಡ್ತಿರ್ಬೋದು, ಇಂಚೂ ಬಿಟ್ಟಿಲ್ಲ, ಎಲ್ಲ ಕಡೆಯೂ ಕೂಡ ಹಾಕಿದ್ದಾರೆ. ಈ ಒಂದು ಏರ್ ಫ್ರೈಯರಲ್ಲಂತೂ ಎಷ್ಟು ಜಿರಳೆಗಳು ಸೇರ್ಕೊಂಡಿತ್ತು ಅಂದರೆ, ಏನಾದರೂ ಅದರಲ್ಲಿ ಬೇಕ್ ಮಾಡಿದ್ರೆ ಆಫ್ ಆಗಿದ ತಕ್ಷಣ ಮೇಲಿಂದ ಎಲ್ಲ ಒಳಗಡೆ ಬಿಸಿಗೆ ಇಟ್ಬಿಡೋದು, ಎಲ್ಲ ಆಚೆ ಬಂದುಬಿಡೋದು. ಅದು ನೋಡಿ ನಂಗೆ ಬೇಜಾರಾಗಿ ಹೊಸ ಏರ್ ಫ್ರೈಯರ್ 1-2 ಟೈಮ್ಸ್ ಉಪಯೋಗಿಸಿದ್ರೆ ಹೆಚ್ಚು. ಅದಾದಮೇಲೆ ನಾನು ಉಪಯೋಗಿಸೇ ಇಲ್ಲ ಅದನ್ನು, ಹಾಗೆ ಇಟ್ಬಿಟ್ಟಿದ್ದಿದ್ದು. ಅದ್ರ ಮೇಲೆ ನನಗೆ ಆಸೆನೇ ಹೊಂಟೋಗ್ಬಿಟ್ಟಿತ್ತು, ಆ ರೀತಿ ಆಗೋಗ್ಬಿಟ್ಟಿತ್ತು ಅದು ನೋಡಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಎಲ್ಲನೂ ಕೂಡ ಸತ್ತು ಬಿದ್ದುಬಿಟ್ಟಿದೆ. ಎಲ್ಲ ಹೋಗ್ಲಿ, ನಂಗೆ ಅಷ್ಟು ಕೋಪ ಬರ್ತಿದೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬಂದು ಎಲ್ಲ ಕೂಡ ಬಿಚ್ಚಿಕೊಡ್ತಾ ಇದ್ದಾರೆ. ರ್ಯಾಕ್ಸು, ವಾಟರ್ ಫಿಲ್ಟರ್ಸು, ಇನ್ನು ಏನು ಸ್ಟ್ಯಾಂಡ್ಸ್ ಎಲ್ಲ ಏನಿದೆಯಲ್ವ ಅದೆಲ್ಲನೂ ಕೂಡ ಅವರೇ ಬಿಚ್ಚಿಕೊಡ್ತಾ ಇದ್ದಾರೆ. ಇದನ್ನೆಲ್ಲನೂ ಕೂಡ ಇವಾಗ ನಾವು ಉಜ್ಜಿ ತೊಳ್ಕೊಬೇಕಾಗುತ್ತೆ. ಸೊ ಇವೆಲ್ಲ ಬಿಚ್ಚಿ ತೆಗೆದು ಆಚೆ ಇಟ್ಬಿಟ್ಟು ಆಮೇಲೆ ಇಡೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇನ್ನು ವಾಟ್ರ್ ಫಿಲ್ಟರ್ದೇನು ನನಗೆ ಚಿಂತೆ ಇಲ್ಲ, ನನ್ನ ಹಸ್ಬೆಂಡ್ ಅವರೇ ಕ್ಲೀನ್ ಮಾಡ್ತಾರೆ. ನೋಡಿರಿ ಅಲ್ಲಿ ಹಂಗಾದ್ರೂ ಜಿಲ್ಲೆ ಹೋಗ್ತಾನೇ ಇದೆ, ಅಷ್ಟೆಲ್ಲ ಸತ್ರೂ ಕೂಡ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ಫ್ರೈಡೇ ಮಾರ್ನಿಂಗು ಸಾಹಿತ್ಯನ ಸ್ಕೂಲಿಗೆ ಬಿಟ್ಟು ಬಂದು ಕಿಚನ್ ಕ್ಲೀನಿಂಗು, ನೆನ್ನೆ ಏನು
ಕಾಕ್ರೋಚ್ಗೆ ಔಷಧಿ ಹಾಕ್ತಿದ್ವಲ್ಲ, ಅದಕ್ಕೆಲ್ಲ ಇವತ್ತು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ವಿ. ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲೀನಿಂಗ್ ಕೆಲಸಕ್ಕೆ ಕೈ ಹಾಕಿದ್ದೀವಿ. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕ್ಲೀನ್ ಮಾಡ್ಕೋಬೇಕು. ಎಷ್ಟೊಂದು ಡರ್ಟಿ ಆಗಿದೆ, ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಏನು ನಾವು ಫಿಲ್ಟರು ಮತ್ತು ಕಿಚನ್ ಯುಟೆನ್ಸಿಲ್ ರ್ಯಾಕ್ಗಳೆಲ್ಲ ಏನಿತ್ತು ಅದನ್ನೆಲ್ಲ ತೆಗೆದುಬಿಟ್ಟು ಟಾಯ್ಲೆಟಲ್ಲಿ ಹಾಕಿದ್ದೀನಿ ಎಲ್ಲನೂ. ಬಾತ್ರೂಮಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ. ಇದೆಲ್ಲ ಉಜ್ಜಿ ತೊಳೆದು ಅಂತ ಇದೆಲ್ಲದೂ ಕೂಡ ಔಷಧಿ ಆಗಿದೆ. ಫುಲ್ ಕ್ಲೀನ್ ಮಾಡಬೇಕು ಪಿನ್ ಟು ಪಿನ್ನು. ಒಂದೊಳ್ಳೆ ಟಾಸ್ಕ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ನನಗೆ. ಇನ್ನು ಕಿಚನ್ ಪಾತ್ರೆ ಸಾಮಗ್ರಿಗಳನ್ನೆಲ್ಲ ಹಾಲಲ್ಲಿ ಗುಡ್ಡೆ ಹಾಕ್ಕೊಂಡ್ಬಿಟ್ಟಿದ್ವಿ. ಹಾಗೆ ವಿಕ್ರಮ್ಗೆ ಟಿ ವಿ ಹಾಕ್ಕೊಟ್ಬಿಟ್ಟು ನಾವು ಕೆಲಸನ ಮಾಡ್ಕೊತಾ ಇದ್ದೀವಿ. ವಿಕ್ರಮ್ ಆರಾಮಾಗಿ ಸೋಫಾ ಮೇಲೆ ಕುತ್ಕೊಂಡು ಟಿ ವಿ ನೋಡ್ತಿದ್ದಾನೆ. ಅವನಿಗೆ ಔಷಧಿ ಏನೋ ತಾಗಬಾರ್ದಂತೆ ಕೆಳಗಡೆ ಒಂದು ಬಟ್ಟೆನ ಹಾಕ್ಬಿಟ್ಟು ಅವನ್ನ ತೋರಿಸಿದ್ದೀವಿ. ಸಾಹಿತ್ಯ ಸ್ಕೂಲ್ಗೆ ಹೋಗಿದ್ದಾನೆ. ನೋಡ್ಕೊತಾ ಇರಲಿ, ನಾವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಬಂದು ಪ್ರತಿಯೊಂದು ಕ್ಲೀನ್ ಮಾಡ್ಕೊತಿದ್ವಿ. ಫಸ್ಟು ಮೊದಲಿಗೆ ನಾನು ಇರೋವಂಥ ಕಸನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ಎಲ್ಲ ಕಸನೂ ಕೂಡ ಒಂದು ಕಡೆಯಿಂದ ತೆಗೆದು ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಉಜ್ಕೋಬೇಕಾಗುತ್ತೆ. ಮೇಲ್ಗಡೆ ಔಷಧಿ ಎಲ್ಲ ಹಾಕಿದಾರಲ್ವ, ಸೊ ಹಂಗಾಗಿ ನನ್ನ ಹಸ್ಬೆಂಡು ಫುಲ್ಲು ಟಾಪಲ್ಲಿರೋದೆಲ್ಲ ಉಜ್ಕೊಟ್ರು. ಅವರು ಕೆಲ್ಸಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕೆಲ್ಸಕ್ಕೆ ಹೋಗೋ ಅಷ್ಟರಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಕೂಡ ಮಾಡಿಕೊಡ್ತಾಯಿದ್ದಾರೆ. ಇನ್ನು ಈ ಕಡೆ ನಾನು ಟೈಲ್ಸು, ಆ ಕಡೆ ಸಂದಿಗಳು, ಮೂಲೆಗಳು, ಕಾರ್ನಸ್ಸು, ಇನ್ನು ಫಿಲ್ಟರ್ ಪೈಪ್ಸ್ ಇರ್ಬೋದು, ಕಿಟಕಿನಲ್ಲಿರುವಂಥ ಕಂಬಿಗಳು ಏನೊಂದೂ ಕೂಡ ಬಿಟ್ಟಿಲ್ಲ. ಎಲ್ಲನೂ ಪೂರ್ತಿ ಕಂಪ್ಲೀಟಾಗಿ ಫುಲ್ಲು ಉಜ್ಜಿ ತೊಳೆದಿದ್ದೀವಿ ಅಂತಲೇ ಹೇಳ್ಬೋದು. ಎಷ್ಟು ಉಜ್ಜಿದ್ದೀವಿ ಅಂದರೆ ನಮಗಂತೂ ಸಾಕಾಗೋಯ್ತು. ಅದಾದಮೇಲೆ ನೀವು ನೋಡ್ತಿರ್ಬೋದು, ನಾನು ಮಿಕ್ಸಿ ಕೂಡ ಬಿಟ್ಟಿಲ್ಲ. ಮಿಕ್ಸಿ, ಬ್ಲೆಂಡರು, ಗ್ರೈಂಡರು ಪ್ರತಿ ಒಂದೂ ಕೂಡ ನಾನು ನೀರು ಹಾಕಿ ವಾಶ್ ಮಾಡಿದ್ದೀನಿ. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಈಗ ಈ ಥರ ತೊಳೆದ್ರೆ ಏನೂ ಆಗಲ್ವ ಅಂತ ಕೇಳ್ಬೋದು. ಏನೂ ಆಗಲ್ಲ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾವು ನೀರು ಹಾಕಿದಾಗ ಅದನ್ನು ಜಾಸ್ತಿ ಉಪಯೋಗಿಸ್ಬಾರ್ದು. ಅದು ಡ್ರೈ ಆಗೋವರೆಗೂ ಉಪಯೋಗಿಸ್ಬಾರ್ದು. ಅವ್ರು ನೆನ್ನೆ ಔಷಧಿ ಹಾಕ್ಬಿಟ್ಟು ಹೋಗಿದ್ರಲ್ವ, ಆವಾಗಲೂ ಕೂಡ ಔಷಧಿ ಒಳಗಡೆ ಎಲ್ಲ ಹಾಕಿದ್ದಾರೆ. ಹಾಗಾಗಿ ನಾನೆಲ್ಲ ಕೂಡ ಕಂಪ್ಲೀಟಾಗಿ ತೊಳ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡು ಫಿಲ್ಟರ್ನ ರೆಡಿ ಮಾಡಿದ್ರು. ಅವರೇನೆ ಎಲ್ಲ ಸರ್ವಿಸ್ ಮಾಡಿ ಫುಲ್ಲು ಹಾಕಿ ರೆಡಿ ಮಾಡಿಕೊಟ್ರು. ಹಾಯ್, ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಒರೆಸಿದ್ದು ಗುಡಿಸಿದೆಲ್ಲ ಆಗೋಯ್ತು. ಈಗ ಏನಪ್ಪ ಅಂದರೆ ಗ್ರಾಸರೀಸ್ ಬಾಕ್ಸ್ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ತೆಗೆದೆಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆ ನೋಡಿ ಎಲ್ಲ ಪಾತ್ರೆಗಳಿಗೆ ತುಂಬಿಟ್ಟಿದ್ದೀನಿ. ಈ ಬಾಕ್ಸ್ ಎಲ್ಲ ತೊಳೆದಿದ್ದಾಗಿದೆ. ಇವಾಗೆಲ್ಲ ತುಂಬಬೇಕು. ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಅಲ್ಲಿರೋ ಗ್ರಾಸರೀಸ್ ಎಲ್ಲ ತುಂಬಬೇಕು. ಖಾಲಿ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ನಾನು ಏನು ಅಂದರೆ ಇಲ್ಲಿಟ್ಟಿದ್ದೆ, ಈ ಜಾಗದಲ್ಲಿ ಇಟ್ಟಿದ್ದೆ ಗ್ರಾಸರಿ ಬಾಕ್ಸ್ ಜೋಡಿಸೋದಕ್ಕೆ ರಾಕು. ಅದನ್ನು ಬಂದು ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಐ ಮೀನ್ ಇಲ್ಲಿ ಸ್ಟವ್ ಪಕ್ಕ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಲೆಫ್ಟ್ ಸೈಡಿಗೆ ಬರೋ ಥರ ಇಲ್ಲೇ ಪಟ್ ಅಂತ ಸಿಗುತ್ತೆ ಅಂತ ನೋಡಿ. ಎಷ್ಟು ಕ್ಲೀನ್ ಬೋರ್ಡ್ ಆಗಿಬಿಟ್ಟಿದೆ. ಟೈಲ್ಸು, ಕಿಟಕಿ, ಇನ್ನು ಈ ಕಿಟಕಿಗೆ ಇನ್ನು ಲೈಟ್ ಎಲ್ಲ ಹಾಕಬೇಕು. ಬೇರೆ ಇನ್ನೊಂದಿದೆ, ಹೊಸ ಲೈಟ್ ಇದೆ. ನನ್ನ ಹಸ್ಬೆಂಡ್ ಒಂದು ಲೈಟ್ ತಂದು ಕೊಟ್ಟಿರೋ ನಾನು ಇಲ್ಲಿ ಹಾಕೊಳ್ಳೋದಕ್ಕೆ ಅಂತಲೇ. ಅದನ್ನು ನಾನು ಹಾಕೇ ಇರಲ್ಲ, ಹೊಸದಿದೆ. ಅದನ್ನು ಕೂಡ ಫಿಕ್ಸ್ ಮಾಡಬೇಕಿನ್ನ ಅದೆಲ್ಲ ಫಿಕ್ಸ್ ಮಾಡ್ತೀನಿ. ಇನ್ನು ಇಲ್ಲೆಲ್ಲ ಪಾತ್ರೆಗಳಿಂದ ಜೋಡಿಸ್ಕೋಬೇಕು. ಸರಿಯಾಗಿ ಏನೂ ಜೋಡಿಸಿಲ್ಲ, ಎಲ್ಲ ಬ್ರೀಫಾಗಿ ಹಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಸದ್ಯಕ್ಕೆ ಅಡುಗೆ ತಿಂಡಿ ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಇವಾಗೆಲ್ಲ ಜೋಡಿಸ್ಕೊಂಡು ರ್ಯಾಕಿಗೆ ಫಸ್ಟು ನಾನು ಗ್ರಾಸರಿ ಬಾಕ್ಸ್ಗಳು ಜೋಡಿಸ್ಕೊಬಿಡ್ತೀನಿ ಎಲ್ಲ ತುಂಬಿಟ್ಟು. ಇನ್ನು ಬೆಳಗ್ಗೆನೇ ಎಲ್ಲ ಬಾಕ್ಸಸ್ನ ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ. ಅಂದರೆ ಆಚೆ ಒಣಗಕ್ಕೆ ಇಟ್ಬಿಟ್ಟಿದ್ದೆ. ಎಲ್ಲ ಕೂಡ ಒಣಗಿದ ಮೇಲೆ ನಾನು ಇವಾಗ ದಿನಸಿಗಳನ್ನೆಲ್ಲ ಅದ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಹಾಕ್ಕೊಂಡು ಇವಾಗ ನಾನು ಇದರಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇವಾಗ ಆಫ್ಟರ್ 3 months ನಾನು ಕಿಚನ್ ಮೇಕ್ ಓವರ್ನ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಇವಾಗ ನೋಡ್ತಿರ್ಬೋದು, ನಾನು ಇದನ್ನು ಏನು ಗ್ರಾಸರಿ ಸ್ಟ್ಯಾಂಡನ್ನ ನಾನು ಆ ಕಡೆ ಜೋಡಿಸ್ದೆ ಅಲ್ವ, ಅದನ್ನೆಲ್ಲ ಇನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಇದು 3 ತಿಂಗಳಾದಮೇಲೆ ಇವಾಗ ಮಾಡ್ತಾ ಇರೋವಂಥದ್ದು. ಇಲ್ಲಿಂದ ಈ ವಿಡಿಯೋ ಬಂದು ಕಂಪ್ಲೀಟ್ ಆಗ್ತಿರೋದು. ಇನ್ನು 3 ತಿಂಗಳು ಕಳೆದ ಮೇಲೆ ಮಾಡ್ತಿರೋಂಥದ್ದು. ಕಂಪ್ಲೀಟಾಗಿ ಕಿಚನಲ್ಲಿ ಎಲ್ಲ ಜಿಲ್ಲೆಗಳೂ ಕೂಡ ಹೋಗಿದೆ. ಆ್ಯಂಡ್ ಅವರು ಕೂಡ ಮಧ್ಯದಲ್ಲಿ 1 month ಬಂದು ಮತ್ತೆ ಜೆಲ್ಲೆಲ್ಲ ಹಾಕ್ಬಿಟ್ಟು ಹೋಗಿದ್ರು. ಅದಲ್ದಲೇ ಮತ್ತೆ ಇನ್ನೊಂದು ಸಲ ನಾವು ಕರೆಸಿದ್ವಿ, ಇನ್ನೂ ಜಿಲ್ಲೆಗಳು ಕಾಣಿಸ್ತಿದೆ ಅಂಥೇಳಿ. ಆವಾಗ ಮತ್ತೆ ಬಂದು ಹಾಕಿ ಹೋಗಿದ್ರು. ಅದಲ್ದಲೇ ನಾವು ಕೂಡ ಅದನ್ನು ಏನು ಅವ್ರು ಹಾಕಿದ್ರಲ್ಲ ಸೇಮ್ ಜಿಲ್ಲೆ ಔಷಧಿನ ತೊಗೊಂಡು ನಾವು ತರಿಸಿ ಮತ್ತೆ ಹಾಕ್ಕೊತಾ ಇದ್ದೀವಿ ಅವಾಗವಾಗ. ಇವಾಗಲೂ ಕೂಡ ಹಾಕಿದ್ದೀವಿ. ಮತ್ತು ಕಿಚನನ್ನು ವಾಶ್ ಮಾಡಿಕೊಂಡು ನಾನು ಇವಾಗ ಹಬ್ಬಕ್ಕೆ ಅಂತ ಕ್ಲೀನ್ ಮಾಡಿಕೊಂಡು ನಾನು ಮೇಕ್ ಓವರ್ನ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ರ್ಯಾಕ್ಗಳನ್ನ ತೊಳ್ಕೊಂಡು ರ್ಯಾಕಲ್ಲೆಲ್ಲ ಒಂದಷ್ಟು ಬಾಟಲ್ಸ್ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಏನು ಈ ಸ್ಮಾಲ್ ಬಾಟಲ್ಸ್ ಇದೆ, ಇದು ಡ್ರೈ ಫ್ರೂಟ್ಸ್ದು ಬಾಟಲ್ಸು. ಸೊ ಇದು ಬಾಟಲ್ಸ್ನ ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ, ರೀಸ್ಟೋರ್ ಮಾಡಿಕೊಂಡು. ನೋಡ್ತಿರ್ಬೋದು, ಈ ಜಾಗಕ್ಕೆ ನಾನು ಆವಾಗಲೇ ದಿನಸಿ ರ್ಯಾಕ್ ಇಟ್ಟಿದ್ದು. ಇವಾಗ ನಾನು ಈ ಒಂದು ಹೊಸ ರ್ಯಾಕ್ನ ತೊಗೊಂಡಿದ್ದೀನಿ.
ತಗೊಂಡು ಒಂದು 2 ತಿಂಗಳಾಯಿತು ಅಂದ್ಕೊತೀನಿ. ಆ ರ್ಯಾಕನ್ನು ನಾನಿವಾಗ ದಿನಸಿ ಇಟ್ಟಿದ್ದಂಥ ಜಾಗಕ್ಕೆ ಈ ರ್ಯಾಕ್ನ ಹಾಕ್ಕೊಂಡು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಬಾಟಲ್ಸು, ಹಾಗೆ ನನಗೆ ಬೇಕಾಗಿರೋಂಥದ್ದು ಡೈಲಿ ಯೂಸ್ಗೆ ಡೈಲಿ ನೀಡೆಡ್ ಏನಿದೆ ಮಕ್ಳಿಗೆ ಬೇಕಾಗಿರುವಂಥ ತಿಂಡಿ ಇರೋ ಅಂಥದ್ದನ್ನು ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನು ಈ ಒಂದು ರ್ಯಾಕ್ನ ಬಂದು ನಿಮಗೆ ಲಾಸ್ಟ್ ಟೈಮ್ ನಾನು ವೀಡಿಯೋದಲ್ಲಿ ತೋರಿಸಿದೆ ಕೂಡ. ಸೊ ಈ ರ್ಯಾಕ್ನೆಲ್ಲ ನಾನಿಲ್ಲಿ ಪ್ರತಿಯೊಂದನ್ನು ಜೋಡಿಸ್ಕೊತಾ ಇದ್ದೀನಿ ಕಿಚನ್ಗೆ. ಒಂದಷ್ಟು ಶಿಫ್ಟ್ ಮಾಡಿದ್ದೀನಿ. ಏನು ನನ್ನ ಹತ್ರ ಒಂದಷ್ಟು ಸ್ಟೀಲ್ ರ್ಯಾಕ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಬೇರೆ ಬೇರೆ ಜಾಗಕ್ಕೆ ಇಟ್ಟು ಇರೋ ಅಂಥ ರ್ಯಾಕ್ಸ್ಗಳನ್ನೇ ನಾನು ಇರೋದ್ರಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಕ್ಲೀನಾಗಿ ಮಾಡಿಕೊಂಡು ಇಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನು ನಾನು ಹೊಸ್ದಾಗಿ ಇವಾಗ ಕಿಟಕಿಗೆ ಈ ಒಂದು ಲೀಫ್ನ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ, ಯಾಕೆಂದರೆ ಕಿಟಕಿ ಬಂದು ಹೈಲೈಟ್ ಈ ಕಿಚನ್ಗೆ. ಸೊ ಹಾಗಾಗಿ ಇನ್ನು ನಾನು ಹೇಳಿದ್ನಲ್ಲ, ನನ್ನ ಹಸ್ಬೆಂಡು ಹೊಸ ಲೈಟ್ಸ್ ತಂದಿಟ್ಟಿದ್ದಾರಂತೆ, ಅದು ಇದೇನೆ. ಇದರಲ್ಲಿ ನಮಗೆ ಯಾವುದು ಕಲರ್ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು ಕೂಡ. ಇನ್ನು ಶೆಲ್ಫಿಗೆ ಅಂತೇಳಿ ನಾನು ಹೊಸದೊಂದು ಸ್ಟ್ಯಾಂಡ್ ತೊಗೊಂಡಿದ್ದೆ. ನೋಡ್ತಿರ್ಬೋದು ಈ ಥರದ್ದು ಸ್ಟೀಲ್ ರ್ಯಾಕ್ಸು ಅದು. ಇನ್ನು ಇಲ್ಲಿ ಏನೇನು ಪಾತ್ರೆಗಳು ಬೇಕು, ಏನೇನು ಇಟ್ಕೋಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ನೋ ಅದೇ ರೀತಿ ಇದೆಲ್ಲನೂ ಕೂಡ ನಾನಿಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಎಲ್ಲ ಬಂದರೆ ನನಗೊಂದು ಆಸೆ ಇತ್ತು, ಬುದ್ಧನ ಕಿಚನಲ್ಲಿ ಇಡಬೇಕು ಅಂತ. ಬುದ್ಧ ಬಂದು ಶಾಂತಿ, ಪ್ರೀತಿ, ಹಾಗೆ ಅಹಿಂಸೆಯ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಅವರಿರೋ ಜಾಗದಲ್ಲಿ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಸೊ ಹಾಗಾಗಿ ನಾನು ಬುದ್ಧನ ಇಲ್ಲಿ ಇಟ್ಕೋಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಹಾಗಾಗಿ ನಾನು ಇಲ್ಲಿ ಒಂದು ಬುದ್ಧನ ಸ್ಟ್ಯಾಚ್ಯೂನು ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ನಂದು ಕಂಪ್ಲೀಟಾಗಿ ಕಿಚನ್ಗೆ ಈ ರೀತಿ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ನಾನು ಲಾಸ್ಟಲ್ಲಿ ಕಾರ್ಪೆಟನ್ನ ಹಾಕ್ಕೊತಾ ಇದ್ದೀನಿ ಕೆಳಗಡೆ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂದಾಗೆ ಇವಾಗ ನಂದು ಕಿಚನ್ ಮೇಕ್ ಓವರ್ ಎಲ್ಲ ಮುಗೀತು. ಫೈನಲ್ ಆಗಿ ನನ್ನ ಕಿಚನ್ನು ಯಾವ ರೀತಿ ಸೆಟಪ್ ಆಗಿದೆ ಅನ್ನೋದನ್ನು ನಾನು ಯಾವ ರೀತಿ ಮೇಕ್ ಓವರ್ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಆ್ಯಂಡ್ ಏನಪ್ಪ ಅಂದರೆ, ನಾನು ಏನು ಜಾಸ್ತಿಯಾಗಿ ಅತಿಯಾಗಿ ಏನೋ ಮೇಕ್ ಓವರ್ ಎಲ್ಲ ಮಾಡಿಲ್ಲ. ಸಿಂಪಲಾಗಿ ಇರೋ ಅಂಥ ಪದಾರ್ಥಗಳಲ್ಲಿ ನಾನು ಸುಮಾರು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಎಲ್ಲ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾಗೇ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ, ಏನಪ್ಪ ಅಂದರೆ ಕಿಚನ್ ಮೇಕ್ ಓವರಿಂದ ಸ್ಟಾರ್ಟ್ ಮಾಡ್ಕೋಬೇಕು ಅಂತೇಳಿ. ಬಟ್ ಅವಾಗ ನನ್ನ ಹತ್ರ ಯಾವುದೇ ರೀತಿ ಥಿಂಗ್ಸ್ ಇರಲಿಲ್ಲ. ಒಂದೊಂದೇ ಪರ್ಚೇಸ್ ಮಾಡಿಕೊಂಡು ನನಗೇನಪ್ಪ ಅಂದರೆ, ಏನಾದರೂ ಒಂದು ವಸ್ತು ಬಂದರೆ ಅದನ್ನು ಫಿಕ್ಸ್ ಮಾಡಿಬಿಡ್ಬೇಕು, ಸಡನ್ನಾಗಿ ಹಾಕ್ಬಿಡ್ಬೇಕು ಆ ಥರ. ಬಟ್ ಅದನ್ನು ಅವಾಗ ಯೂಸ್ ಮಾಡ್ಕೊತಿದ್ದೆ. ಆ್ಯಂಡ್ ಎಲ್ಲನೂ ಒಟ್ಟಿಗೆ ಇನ್ವೆಸ್ಟ್ ಮಾಡಿ ತರಿಸ್ಲಿಕ್ಕೆ ನಂಗೆ ಆಗಿರಲಿಲ್ಲ. ಸೊ ಒಂದೊಂದೇ ಐಟಮ್ನ ತರಿಸ್ಕೊಂಡು ಅದನ್ನು ನಾನು ಇಟ್ಕೊಂಡು ಇವಾಗ ಫೈನಲ್ ಆಗಿ ಇರೋ ಅಂತ ಆಲ್ರೆಡಿ ಇಟ್ಕೊಂಡಿದ್ದೆ ಅದೇ ವಸ್ತುಗಳನ್ನ ಬಳಸ್ಕೊಂಡು ನಾನು ಇವಾಗ ಕಿಚನ್ ಮೇಕ್ ಓವರ್ನ ಮಾಡ್ಕೊಂಡಿದ್ದೀನಿ. ಕೆಲವೊಂದು ಮಾತ್ರ ಹೊಸದಿರುತ್ತೆ ಅಷ್ಟೇ, ಎಲ್ಲನೂ ಹೊಸದೇನೂ ಇರೋದಿಲ್ಲ. ಬನ್ನಿ ನೋಡೋಣ ನಾನು ಯಾವ ರೀತಿ ಕಿಚನ್ ಮೇಕ್ ಓವರ್ ಮಾಡಿದ್ದೀನಿ ಅಂತ. ಟೋಟಲ್ ಆಗಿ ನನ್ನ ಕಿಚನ್ ಇವಾಗ ಯಾವ ರೀತಿ ಕಾಣಿಸ್ತಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಓಕೆ, ಇನ್ನಿದು ನನ್ನ ಕಿಚನ್ ಎಂಟ್ರೆನ್ಸು. ನನ್ನ ಕಿಚನ್ ಎಂಟ್ರೆನ್ಸ್ ಬಂದ ತಕ್ಷಣನೇ ನಾನಿಲ್ಲಿ ಒಂದಷ್ಟು ಬಾಕ್ಸ್ಗಳನ್ನ ಜೋಡಿಸ್ಕೊಂಡಿದ್ದೀನಿ. ಈ ಕಡೆಯಿಂದ ಹೋಗ್ಲಾ? ಓಕೆ, ಫೈನಲ್ ಆಗಿ ನಾನು ಈ ಕಡೆಯಿಂದ ಹೋಗ್ತೀನಿ. ಓಕೆ, ಇದನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ. ಇದು ನನ್ನ ಕಿಚನ್ ಎಂಟ್ರೆನ್ಸು. ನಾನು ಕಿಚನ್ ಎಂಟ್ರೆನ್ಸಲ್ಲಿ ಬಂದ ತಕ್ಷಣ, ನಾನು ಎಂಟ್ರೆನ್ಸ್ ಆಗಿ ಬಂದ ತಕ್ಷಣ ನಾನು ಕಿಚನ್ ಹಿಂಗೆ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಇದು ರೈಟ್ ಸೈಡ್ ಸಿಗುತ್ತೆ. ನಾನು ಇಲ್ಲಿ ಬಂದು ರ್ಯಾಕ್ನ ಜೋಡಿಸ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ 4 ಲೇಯರ್ ರ್ಯಾಕು. ನೀವು ನೋಡ್ತಿರ್ಬೋದು, ನಾನಿಲ್ಲಿ 6 ಪೀಸ್ನ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಈ ರ್ಯಾಕ್ ತೊಗೊಂಡು ಸುಮಾರು 2.5 ಇಯರ್ಸ್ ಮೇಲಾಗಿದೆ. ನಾನು ಆ್ಯಕ್ಚುಲಿ ಇದು ಡಿಮಾರ್ಟ್ನಲ್ಲಿ ತೊಗೊಂಡಿದ್ದು ಅಂತ ರ್ಯಾಕ್ ಇದು ಆ್ಯಕ್ಚುಲಿ. ಇವಾಗ ನಾನು ಇದೆರಡು ಪೀಸನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಅಂದರೆ ನನಗೆ ಥಿಂಗ್ಸ್ ಇಡೋದಕ್ಕೆ ತುಂಬ ಅಗತ್ಯ ಇತ್ತು, ನೀಡಿತ್ತು. ಸುಮ್ಮನೆ ಎಲ್ಲ ಕಡೆ ಮೆಸ್ಸಿ ಆಗುತ್ತೆ, ಸಣ್ಣ ಪದಾರ್ಥಗಳನ್ನೆಲ್ಲ ಇದರಲ್ಲಿ ಇಡೋದಕ್ಕೆ ಅಂತೇಳಿ ನಾನು ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಅಂದರೆ, ನಾನಿಲ್ಲಿ ಚಟ್ನಿ ಬಾಕ್ಸಸ್ಸು, ಅಂದರೆ ಮಕ್ಳಿಗೆ ಬೇಕಾಗಿರೋಂಥ ಲಂಚ್ ಬಾಕ್ಸಸ್ಸು, ಚಟ್ನಿ ಬಾಕ್ಸಸ್ಸು, ಪುಟ್ಟದ ಬಾಕ್ಸಸ್ ಏನಿರುತ್ತಲ್ಲ ಅದನ್ನೆಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೆಕೆಂಡ್, ಇದರಲ್ಲಿ ಬೌಲ್ಸ್ಗಳು. ಆ್ಯಕ್ಚುಲಿ ಏನಾದರೂ ರೆಸಿಪೀಸ್ ಮಾಡುವಾಗ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ಳೋದಕ್ಕೆ ಇಟ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಬೌಲ್ಸು. ಇನ್ನು ಇದು ಮೋದಕ ಮೌಲ್ಡು, ಇದು ಕೂಡ ಅಷ್ಟೇ. ಈ ಥರದ್ದು ಮೌಲ್ಡ್ಸು, ಈ ಥರದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಥರ್ಡ್ ಪ್ಲೇಸ್ ಬಂದರೆ, ಇದು ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಕೆಲವೊಂದು ಮೊಳಕೆ ಕಾಳು ಕಟ್ಕೊಳ್ಳೋದಕ್ಕೆ, ಈ ಥರದ್ದು ಮಾಡ್ಕೊಳ್ಳೋದಕ್ಕೆ, ಇನ್ನೇನಾದರೂ ಒರೆಸ್ಕೊಳ್ಳೋದಕ್ಕೆ ಆ ಥರದ್ದು ಬೇಕಿರುತ್ತೆ. ಸೊ ಹಾಗಾಗಿ ನಾನು ಬಟ್ಟೆಗಳು ಇಟ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಇದು ಏನಪ್ಪ ಅಂದರೆ ಬಿಸ್ಕೆಟ್ಸು, ಅದು ಇದು ಮಾಡಲಿಕ್ಕೆ ಮೌಲ್ಡ್ ಏನಾದ್ರು ಬೇಕಿರುತ್ತಲ್ಲ ಆ ಥರದ್ದು. ಇದು ಕೇಕ್ ಮೌಲ್ಡು, ಈ ಥರದ್ದೆಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ.
ಇನ್ನು ಫೋರ್ತ್ ಒನ್ ಬಂದು ಇದು ಅಷ್ಟೇ, ಚಾಕ್ಲೇಟ್ ಮೌಲ್ಡ್ಸು, ಐಸ್ ಟ್ರೇಸು, ಇನ್ನು ಒಬ್ಬಟ್ಟು ಪೇಪರ್ಸು, ಇನ್ನು ಈ ಥರದ್ದು ಇನ್ನು ಕೆಲವೊಂದು ಬಾಟಲ್ ಎಕ್ಸ್ಟ್ರಾ ಇತ್ತು. ಸೊ ನಾನು ಅದನ್ನ ಇಲ್ಲಿ ಇಟ್ಟಿದ್ದೀನಿ, ಬಿದ್ದರೆ ಹೊಡೆದೋಗ್ಬಿಡುತ್ತೆ ಅಂತೇಳಿ. ನೀವು ನೋಡ್ತಿರ್ಬೋದು ನಾನು ಬಡ್ಸ್ ಕೂಡ ಇಲ್ಲೇ ಇಟ್ಟಿದ್ದೀನಿ, ಟೂತ್ ಪಿಕ್ಕು ಮತ್ತು ಬಡ್ಸು. ಇದು ಎಲ್ಲೆಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಮಕ್ಳ ಕೈಗೆ ಸಿಕ್ಬಿಟ್ರೆ ಅದು ನನಗೆ ಸಡನ್ನಾಗಿ ಬೇಕಂತ ಸಿಗೋದಿಲ್ಲ. ಸೊ ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಈ ಸೆಕೆಂಡ್ ಒನ್ ಬಂದು ನಾನೇನು ಬಾಕ್ಸಿಗೆ ಬಳಸಿ ಉಳಿದಿರೋದು ಇಟ್ಕೊಂಡಿರ್ತೀನಲ್ವಾ ಪ್ಯಾಕೆಟ್ಸು, ಅದನ್ನು ಬೇಗ ಯೂಸ್ ಮಾಡ್ಕೊಳ್ಳೋದಕ್ಕೆ ನಾನು ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಚಕ್ಲಿ ಹೋಳು ಇಟ್ಕೊಂಡಿದ್ದೀನಿ ಇಲ್ಲಿ. ಫಸ್ಟ್ ಒನ್ನಲ್ಲಿ ಬಂದರೆ ಇಲ್ಲಿ ಅದೇ ಮಸಾಲೆಸು ಅಂದರೆ ಏನಾದರೂ ಸ್ಪೈಸಸ್ ಓಪನ್ ಮಾಡಿರ್ತೀವಲ್ಲ, ಬಿಸಿಬೇಳೆಬಾತ್ ಪೌಡರು, ವಾಂಗಿಬಾತ್ ಪೌಡರು, ಚಿಲ್ಲಿ ಪೌಡರ್, ಧನೆ ಪೌಡರು, ಈ ಥರದ್ದೆಲ್ಲ ಏನಿರುತ್ತಲ್ಲ ಇದನ್ನೆಲ್ಲ ನಾನು ಈ ಒಂದು ರ್ಯಾಕ್ನಲ್ಲಿ ಇಟ್ಕೊಂಡಿದ್ದೀನಿ. ಇದಿಷ್ಟು ರ್ಯಾಕಲ್ಲಿ ಇರೋವಂಥದ್ದು. ಇನ್ನು ಹಂಗೆ ಮೇಲೆ ಬಂದರೆ ಇಲ್ಲಿ ಏರ್ ಫ್ರೈಯರ್ ಇಟ್ಕೊಂಡಿದ್ದೀನಿ, ಇಲ್ಲೇ ಕನೆಕ್ಷನ್ ಇದೆ ನನಗೆ. ಸೊ ಹಾಗಾಗಿ ಇದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ಬಂದು ನಾನು ಗ್ರಾಸರೀಸ್ನ ಇಟ್ಕೊಂಡಿದ್ದೀನಿ. ರ್ಯಾಕ್ ತೊಗೊಂಡು ಆಲ್ರೆಡಿ 1.5 ವರ್ಷ ಆಯಿತು ಅಂದ್ಕೊತೀನಿ. ಆ್ಯಕ್ಚುಲಿ ನನಗೆ ಕಿಚನ್ ಮೇಕ್ ಓವರ್ ಮಾಡೋ ಪ್ಲ್ಯಾನ್ ಏನೂ ಇರಲಿಲ್ಲ, ಆವಾಗಲೇ ಆಲ್ರೆಡಿ ತೊಗೊಂಡಿದ್ದೆ. ನನ್ನ ಅಣ್ಣ ಹತ್ರ ಒಂದು ಮಾಡಿಸ್ಕೊಂಡಿದ್ದೆ, ಬಟ್ ಅದು ನನಗೆ ಸೂಟ್ ಆಗಲಿಲ್ಲ. ಸೊ ಹಾಗಾಗಿ ಇನ್ನೊಂದು ತೊಗೊಂಡೆ, ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಇದೆಲ್ಲ ಈ ರೀತಿ ಬೆಂಡ್ ಆಗ್ತಾ ಇದೆ, ಇದನ್ನು ನಾನು ಚೇಂಜ್ ಮಾಡಬೇಕಾಗುತ್ತೆ. ನೋಡ್ತೀನಿ, ಸ್ವಲ್ಪ ದಿನ ನೋಡೋಣ ಅಂತ ಇಟ್ಕೊಂಡಿದ್ದೀನಿ. ಎಷ್ಟು ದಿವಸ ಬಳಕೆ ಬರ್ತೋ ಗೊತ್ತಿಲ್ಲ. ಇನ್ನು ಕೆಳಗಡೆ ಬಂದರೆ ನಾನು ಮೊನ್ನೆ ಒಂದು ರ್ಯಾಕ್ ತೊಗೊಂಡೆ ಅಲ್ಲ, ತರಕಾರಿ ಬುಟ್ಟಿಗೆ ಅಂತೇಳಿ ತೋರಿಸಿದೆ. ಆ್ಯಕ್ಚುಲಿ ನಾನು ಅದು ತರಕಾರಿಗಳು ಇಡೋದಕ್ಕಿಂತ ತರಿಸಿದ್ದಲ್ಲ, ಈ ಥರ ಇಟ್ಕೊಳಕ್ಕೆ ಅಂತಲೇ ತರಿಸಿದ್ದು. ಇಲ್ಲಿ ಬಂದು ಇಲ್ಲಿ ಒಂದಷ್ಟು ಬಾಕ್ಸ್ಗಳನ್ನ ಜೋಡಿಸ್ಕೊಂಡಿದ್ದೆ ಮೇಲೆಲ್ಲ, ಇದು ಈ ರೀತಿ ಆಗಿರೋದ್ರಿಂದ ಬಿದೋಗಂಗಾಗಿದೆ ಅಂತೇಳಿ ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಏನು ಕಡಲೆಕಾಳುಗಳು ಇದು ವೈಟ್ ಹಾಗೆ ಸಬ್ಬಕ್ಕಿ. ಇನ್ನು ಇಲ್ಲೆಲ್ಲ ಬಂದರೆ ಏನು ರಾಜ್ಮಾ ಮತ್ತು ಕೇಸರಿ ಬೇಳೆ, ಇನ್ನು ಈ ಕಡೆ ಸ್ವಲ್ಪ ಬ್ರೌನ್ ಶುಗರ್ ಅದು ಏನೇನಕ್ಕೋ ಇಟ್ಕೊಂಡಿದ್ದೀನಿ. ಇನ್ನು ಅದು ಬಂದರೆ ಜೀರಿಗೆ ಇಟ್ಕೊಂಡಿದ್ದೀನಿ. ಇನ್ನು ಅದು ಇದು ಏನೇನೋ ಬೇಕಾಗಿರೋವಂಥದ್ದು ಇಟ್ಕೊಂಡಿದ್ದೀನಿ. ಹಿಂದೆ ಬಂದು ಇಲ್ಲಿ ಧನಿಯಾಕಾಳು ಹಾಗೆ ಮೆಂತ್ಯನ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಕೆಳಗಡೆ ಬಂದರೆ ಹಿಂದೆ ಎಲ್ಲ ನಾನು ರೇರಾಗಿ ಉಪಯೋಗಿಸೋವಂಥದ್ದು ಇಟ್ಕೊಂಡಿದ್ದೀನಿ. ಒಗ್ಗರಣೆ ಪ್ರಿಪ್ರೇಷನ್ ಅಂತ ಮೊನ್ನೆ ಮಾಡಿದ್ದು, ಅದನ್ನು ಇಲ್ಲಿ ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ. ಇನ್ನು ಈ ಒಂದು ಬಾಟಲಲ್ಲಿ ತುಪ್ಪ ಹಾಗೆ ಇದು ಬಂದು ದ್ರಾಕ್ಷಿ ಜಾಸ್ತಿ ಇತ್ತು. ಸೊ ಅದನ್ನು ತುಂಬ್ಕೊಂಡು ಖಾಲಿ ಮಾಡಿ ಮಿಕ್ಕಿರೋದನ್ನು ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ. ಸಣ್ಣ ಬಾಟಲ್ ಖಾಲಿ ಆದಾಗ ಮತ್ತೆ ಇದರಿಂದ ತುಂಬ್ಕೊತೀನಿ. ಇದು ಬಂದು ವಾಲ್ನಟ್ಸು. ಇನ್ನು ಇದು ಬಂದು ಅಮ್ಮ ಉಪ್ಪಿನಕಾಯಿ ಕೊಟ್ಟು ಕಳಿಸಿದ್ದಾರೆ ಊರಿಂದ, ಎರೆಳೆಕಾಯ್ದು ನನಗಿಷ್ಟ ಅಂತ, ಅದು ಈ ಬಾಕ್ಸಲ್ಲಿದೆ. ಸೊ ಅದನ್ನ ಇಲ್ಲಿಟ್ಟಿದ್ದೀನಿ. ಇನ್ನು ಕೆಳಗಡೆ ಬಂದರೆ ನೀವು ನೋಡ್ತಿರ್ಬೋದು ಇದು ಕಸೂರಿ ಮೇಥಿ. ಆ್ಯಂಡ್ ಇಲ್ಲಿ ಬಂದು ಆಲ್ ಸ್ಪೈಸಸ್, ಎಲ್ಲ ಥರ ಸ್ಪೈಸಸ್ನ ಇಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು ಜಾಕಾಯಿ ಹಾಗೆ ಕಪ್ಪು ಏಲಕ್ಕಿ ಮತ್ತು ಸ್ಟಾರ್ಸು, ಎಲ್ಲ ಥರದ್ದು ಮಿಕ್ಕಿರುವಂಥ ಎಲ್ಲ ಸ್ಪೈಸಸ್ನು ಒಂದರಲ್ಲಿ ಹಾಕ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಇನ್ನು ಇದು ಬಂದು ನಾನು ಮೊನ್ನೆ ತೋರಿಸಿದೆ ಮ್ಯಾಂಗೋ ಆಚಾರ್ ಅಂತೇಳಿ ನಾನು ಮಾಡಿರೋದಿದ್ದು, ಅದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಿಂದೆ ಕೆಲವೊಂದಷ್ಟು ಒಂದು ಜ್ಯೂಸು ಜಾರ್ ಇದೆ, ಎಲೆಕ್ಟ್ರಿಕ್ದು ಅದಿದೆ. ಇನ್ನು ಕೇಕ್ ಮಾಡಲಿಕ್ಕೆ ಉಪ್ಪನ್ನ ಬಳಸಿರ್ತೀನಲ್ವ, ಆ ಥರದ್ದು ಬಳಸಿ ಇರೋವಂಥ ಉಪ್ಪನ್ನ ಒಂದು ಡಬ್ಬಿಗೆ ಹಾಕಿ ಹಿಂದೆ ಇಟ್ಕೊಂಡಿದ್ದೀನಿ. ಇನ್ನು ಹಿಂದೆ ಕೂಡ ಉಪ್ಪಿನಕಾಯಿ ಆ ಥರದ್ದು ಏನೇನೋ ಇದೆ. ಇನ್ನು ಇಲ್ಲಿ ಬಂದರೆ ಗ್ಲಾಸಸ್ಸು, ನೀವು ನೋಡ್ತಿರ್ಬೋದು ಗ್ಲಾಸಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಜ್ಯೂಸ್ ಗ್ಲಾಸಸ್ಸು ಹಾಗೆ ಸ್ಮಾಲ್ ಮಿಕ್ಸಿದು ಜಾರು, ಬ್ಲೆಂಡರ್ದು ಜಾರು, ಈ ಥರದ್ದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಗ್ಲಾಸ್ ಐಟಮ್ ಎಲ್ಲ ಇದೆಲ್ಲ ಇಲ್ಲಿ ಇಟ್ಕೊಂಡಿರೋದಕ್ಕೆ ನನಗೆ ಆ ಕಡೆ ಎಲ್ಲ ಸ್ಪೇಸ್ ತುಂಬಾ ಸೇವ್ ಆಗಿದೆ ಅಂತ ಹೇಳ್ಬೋದು. ಇದು ಬಂದು ಕಿಚನ್ ಎಂಟ್ರೆನ್ಸ್ ಆದ ತಕ್ಷಣ ಇರೋವಂಥದ್ದು. ಇದ್ರ ಮೇಲೆ ಇಲ್ಲೇ ರೈಟ್ ಸೈಡು ಗ್ರಾಸರೀಸು, ಅದ್ರ ಪಕ್ಕನೇ ಬಂದರೆ ನನಗೆ ಸ್ಟವ್ ಕಾಣಿಸುತ್ತೆ. ಸ್ಟವ್ ಪಕ್ಕನೇ ನಾನು ಇದನ್ನ ಇಟ್ಕೊಂಡಿರೋವಂಥದ್ದು ನೋಡ್ತಿರ್ಬೋದು. ನಿಮಗೆ ಈ ರೀತಿ ಕಾಣಿಸುತ್ತೆ. ಕಿಚನ್ ಸ್ವಲ್ಪ ಚಿಕ್ಕದಿರೋದ್ರಿಂದ ದೂರದಿಂದ ಆಗ್ತಾಯಿಲ್ಲ ವೀಡಿಯೋ ಶೂಟ್ ಮಾಡೋಕ್ಕೆ. ಇನ್ನು ಸ್ಟವ್ ಪಕ್ಕ ನಾನಿಲ್ಲಿ ಸ್ಪೂನ್ಸ್ ಹಾಕಿ ಇಟ್ಕೊಂಡಿದ್ದೀನಿ, ಕಟ್ಲೆರಿ. ಇನ್ನು ಇಟ್ಲ ನನಗೆ ಅರ್ಜೆಂಟಿಗೆ ಸಿಗಬೇಕಲ್ಲ, ಸೊ ಇದನ್ನು ಇಲ್ಲಿ ಇಟ್ಕೋತೀನಿ. ಇನ್ನು ಇಲ್ಲಿ ಬಂದು ಅರಿಶಿನ ಪುಡಿ, ಉಪ್ಪು, ಇನ್ನು ಇದು ಬಂದರೆ ಸಿಲಿಕಾನ್ ಸ್ಪ್ಯಾಚುಲಸ್ಸು, ಇನ್ನು ಚಾಕು, ಈ ಥರದ್ದು ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದು ಕೊಬ್ಬರಿ ಎಣ್ಣೆನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದರೆ ನೀವು ನೋಡ್ತಿರ್ಬೋದು ನಾನು ಕುಟಾಣಿ ಇದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಸ್ಟವ್ ಪಕ್ಕನೇ ಶಿಂಕ್ ಇದೆ ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ಇದೊಂದು ಈ ರೀತಿ ಇರೋದ್ರಿಂದ ನನಗೆ ತುಂಬಾ ಪ್ರಾಬ್ಲಮ್ಮು. ಇಲ್ಲ ಈ ಕಡೆ ಇಟ್ಕೊಂಡು ಏನು ಮಾಡ್ಕೊಳಕ್ಕಾಗಲ್ಲ, ಮತ್ತು ಈ ಕಡೆನೂ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಆ ರೀತಿ ಇದೆ. ಇನ್ನು ಶಿಂಕ್ ಮೇಲೇ ನಾನು ಇಲ್ಲಿ ಬಂದಾಗೆ ಒಂದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಪಾತ್ರೆ ತೊಳೆಗೆ ಬೇಕಾಗಿರೋವಂಥ ಸೋಪು ಏನಿದೆ ಅದನ್ನು ಇಟ್ಕೊಂಡಿದ್ದೀನಿ. ಹಿಂದೆ ಬಂದು ಡೆಟಾಲು ಮತ್ತು ವಿಮ್ ಜೆಲ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಫೇಸ್ ವಾಶ್ ಕೂಡ ಇಟ್ಕೊಂಡಿದ್ದೀನಿ. ಇನ್ನು ನೀವು ಇಲ್ಲಿ ನೋಡ್ತಿರ್ಬೋದು, ಇದೊಂದು ನಾನು ಇವಾಗ ಹೊಸ್ದಾಗಿ ಸೆಟ್ ಮಾಡ್ಕೊಂಡಿರೋದು. ಇದನ್ನು ಇವಾಗ ಹಾಕ್ತೆ. ಆ್ಯಕ್ಚುಲಿ ನಾನು ಆವಾಗಲೇ ಹಾಕೋವಾಗ ವೀಡಿಯೋ ತೋರಿಸಿಲ್ಲಲ್ಲ, ಇವಾಗ ಇದನ್ನ ಇದಿತ್ತು, ನಾನು ಆಲ್ರೆಡಿ ತರಿಸಿಟ್ಕೊಂಡಿದ್ದೆ. ಸೊ ಇಲ್ಲಾದರೂ ಯೂಸ್ ಆಗಲಿ ಅಂತ ಹಾಕಿದ್ದೀನಿ. ಇನ್ನು ಏನು ಗ್ಲಾಸ್ ಇದೆ ಇದರಲ್ಲಿ, ಒಂದು ರ್ಯಾಕಲ್ಲಿ ಏನು ಕೊಟ್ಟಿದ್ದಾರಲ್ಲ ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಇದು ಬಂದು ಡ್ರೈ ಫ್ರೂಟ್ಸ್ ರ್ಯಾಕ್ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಗೆ ತಿಂಡಿಗಳು ನಾನು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದು ಇದೆಲ್ಲ ಪುಳಿಯೋಗರೆ ಗೊಜ್ಜು, ಚಟ್ನಿ ಪೌಡರು, ಇದು ಕೂಡ ಪುಳಿಯೋಗರೆ ಗೊಜ್ಜು.
ಇನ್ನು ಇದು ಸ್ವಲ್ಪ ಮಿಕ್ಕಿರೋದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಎಳ್ಳು ಮತ್ತು ವಾಲ್ನಟ್ಟು. ಇದೆಲ್ಲ ಮಕ್ಳಿಗೆ ಬೇಕಾಗಿರೋವಂಥದ್ದು ನಾನು ಇಲ್ಲಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದರೆ ಏಲಕ್ಕಿ ಪೌಡರು, ಬ್ಲ್ಯಾಕ್ ಸಾಲ್ಟು, ಇನ್ನು ಏನಾದರೂ ಅಂಗಡಿಯಿಂದ ತಿಂಡಿ ತರಿಸಿದ್ರೆ ಮಿಕ್ಕಿರುತ್ತಲ್ಲ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ. ಇದು ಬಂದು ನೇರಳೆ ಹಣ್ಣು ಜಾಮು ಮೊನ್ನೆ ಮಾಡಿದ್ದು, ಸಕ್ಕರೆ ಪೌಡರು. ಇನ್ನು ಇಲ್ಲಿ ಬಂದು ಗುಲ್ಕಂದು, ಇದು ಬಂದು ಆ್ಯಕ್ಚುಲಿ ಮಕ್ಕಳಿಗೆ ಬೇಕಾಗಿರೋವಂಥದ್ದನ್ನೇ ನಾನು ಇಲ್ಲಿ ಇಟ್ಟಿದ್ದೀನಿ. ನನಗೆ ಮಕ್ಕಳಿಗೆ ಸ್ಕೂಲಿಗೆ ಅರ್ಜೆಂಟಾಗಿ ಏನಾದರೂ ಮಾಡ್ಲಿಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಪೀನಟ್ ಬಟರ್ ಖಾಲಿ ಆಗಿದೆ. ಪೀನಟ್ ಬಟರ್ ಕೂಡ ಇಲ್ಲಿ ಇಟ್ಕೊಂಡಿರ್ತೀನಿ ನಾನು. ಒಂದು ಗ್ಲಾಸ್ ಖಾಲಿ ಆದರೆ ಮತ್ತೆ ಪೀನಟ್ ಬಟರ್ನ ಮಾಡಿಟ್ಕೋಬೇಕು. ಇದು ಬಂದು ಒಂದು ಡ್ರೈ ಫ್ರೂಟ್ಸ್ ರ್ಯಾಕು ಈ ರೀತಿ ಇದೆ. ಇದು ಮತ್ತೆ ಆ ರ್ಯಾಕು ನನಗೆ ತುಂಬ ಯೂಸ್ಫುಲ್ಲು. ಸ್ಟವ್ ಇಲ್ಲಿರೋದ್ರಿಂದ ಈ ಕಡೆಯಿಂದ ಇದನ್ನ ಎತ್ಕೊತೀನಿ, ಆ ಕಡೆಯಿಂದ ದಿನಸಿ ಎತ್ಕೊತೀನಿ. ಇದು ನನಗೆ ಬೇಗ ಬೇಗ ಫಟಾಫಟ್ ಅಂತ ಸಿಗುತ್ತೆ. ಅಡುಗೆ ಮಾಡೋವಾಗ ನನಗೆ ಬೇಗ ಈಸಿಯಾಗಿ ನನ್ನ ಕೆಲಸ ಮುಗ್ದೋಗುತ್ತೆ. ಇನ್ನು ಈ ಸ್ಟಿಕ್ಕರ್ ನೋಡಿರ್ಬೋದು, ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿರ್ತೀನಿ ಆ್ಯಕ್ಚುಲಿ ಸ್ಟಿಕ್ಕರ್ ಹಾಕೋದು. ಅವತ್ತೇ ಕಿಚನ್ ಅರ್ಧ ರೆಡಿ ಆಗಿಬಿಟ್ಟಿತ್ತು, ಮತ್ತೆ ಅದು ಇಲ್ಲಿವರೆಗೂ ಗ್ಯಾಪ್ ಆಗಿ ಈ ರೀತಿ ಆಗಿದೆ. ಇದು ಹೊಸದಾಗಿ ತರಿಸಿರುವಂಥ ರ್ಯಾಕು. ಮೊನ್ನೆ ನಾನು ನಿಮಗೆ ಒಂದು ಅನ್ಬಾಕ್ಸಿಂಗ್ ವಿಡಿಯೋಸ್ ತೋರಿಸೋವಾಗ ಅದರಲ್ಲಿ ಇದು ಕೂಡ ಒಂದಿತ್ತು. ಸೊ ನಾನು ಇಲ್ಲಿ ಬಂದು ಇಲ್ಲಿ ಉಪ್ಪು ಮತ್ತು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಇದು ಕಲ್ಲುಪ್ಪು ಮತ್ತು ಇದು ಹುಣಸೆ ಹಣ್ಣು. ಹಾಗೆ ಇಲ್ಲೊಂದು ಸುಮ್ಮನೆ ಸಿಂಪಲಾಗಿ ಒಂದು ಪಾಟ್ ಥರ ಇಟ್ಟಿದ್ದೀನಿ. ಒಂದು ಬಾಟಲ್ ಖಾಲಿ ಇದೆ, ಅದರಲ್ಲಿ ಏನಾದರೂ ಮಾಡಿಡಬೇಕು. ಇನ್ನು ಇಲ್ಲಿ ಬಂದು ನಾನು ಕಾಫಿ ಪೌಡರು ಹಾಗೆ ಟೀ ಪೌಡರು ಜೊತೆಗೆ ಇದು ಸಂಡಿಗೆಗಳು ಮಕ್ಕಳು ಕೇಳ್ತಾ ಇರ್ತಾರೆ. ಸೊ ನಾನು ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದರೆ ನಾನು ಜಾಸ್ತಿ ಏನೂ ಇಟ್ಕೊಂಡಿಲ್ಲ, ಒಂದು ಖಾಲಿ ಜಾರ್ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದರೆ ನೋಡ್ತಿರ್ಬೋದು, ಇದು ಬಂದು ಎಳ್ಳೆಣ್ಣೆ. ಇನ್ನು ಇದು ಬಂದು ಹುಚ್ಚೆಳ್ಳೆಣ್ಣೆ ಅಮ್ಮ ಊರಿಂದ ಕೊಟ್ಟು ಕಳಿಸಿದ್ರು. ಇನ್ನು ಇದಕ್ಕೆ ಕೊಕೊನಟ್ ಆಯಿಲ್ ಹಾಕಬೇಕು. ಮತ್ತು ಆಯಿಲ್ ನಾನು ಕ್ಯಾನಿಂದ ಬಗ್ಸ್ಕೊಂಡಿಲ್ಲ, ಅದನ್ನು ಇದ್ರಲ್ಲಿ ಫಿಲ್ ಮಾಡ್ಕೋಬೇಕು. 3 ಕ್ಯಾನ್ ಇದೆ ಆ್ಯಕ್ಚುಲಿ, ಇದು ಒಂದು ದೊಡ್ಡದೋಗ್ಬಿಟ್ಟಿತ್ತು. ಸೊ ಇದಕ್ಕೂ ಕೂಡ ಫಿಲ್ ಮಾಡ್ಕೋಬೇಕು. ಇವಾಗ ಹಬ್ಬ ಹತ್ರ ಬರ್ತಿದೆಯಲ್ವಾ, ಇದನ್ನು ಫಿಲ್ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಇನ್ನು ಇದು ಬಂದು ಡಿಕಾಕ್ಷನು, ಕಾಫಿ ಡಿಕಾಕ್ಷನ್ ಹಾಕಿದ್ದನ್ನು ನಾನು ಇಲ್ಲೇ ಇಟ್ಕೊಂಡಿರ್ತೀನಿ. ಇದಿಷ್ಟು ಕೆಳಗಡೆ. ಇನ್ನು ಈ ಕಡೆ ಸೈಡ್ ಬಂದರೆ ವುಡನ್ ಸ್ಪ್ಯಾಚುಲಸ್ ಎಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಬಂದರೆ ಲೆಫ್ಟಲ್ಲಿ ನಾನು ಇಲ್ಲಿ ಮಿಕ್ಸಿ ಹಾಗೆ ಬ್ಲೆಂಡರ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಒಂದು ವಾಟರ್ ಫಿಲ್ಟರ್ ಈ ಕಡೆ ಇದೆ. ಇನ್ನು ಕಿಟಕಿ ನೋಡ್ತಾ ಇರ್ಬೋದು ನೀವು. ಕಿಟಕಿನಲ್ಲಿ ಇವಾಗ ಹೊಸ್ದಾಗಿ ನಾನು ಇದು ತುಂಬ ದಿನ ಆಯಿತು ಮೀಶೋನಲ್ಲೇ ತರಿಸಿದೆ. ಇದು ಮತ್ತು ಒಂದು ಬಂಬು ಪ್ಲ್ಯಾಂಟು, ಇದೊಂದು ಜಡೆ ಪ್ಲ್ಯಾಂಟು, ಇದೆಲ್ಲನೂ ಕೂಡ ಮೀಶೋಲ್ಲಿ ತರಿಸಿದ್ದು. ಸೊ ಇದನ್ನು ಆಲ್ರೆಡಿ ಇಟ್ಕೊಂಡಿದ್ದೆ ಮುಂಚೆ, ಮತ್ತು ಸ್ವಲ್ಪ ದಿನ ಆಚೆ ಇಟ್ಟಿದೆ ಚೆನ್ನಾಗಿ ಗ್ರೋ ಆಗಲಿ ಅಂತ. ಇವಾಗ ನೋಡ್ತಿರ್ಬೋದು ತುಂಬ ಎಲೆಗಳು ಬಂದಿದೆ ಇದರಲ್ಲಿ, ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಜಡೆ ಪ್ಲ್ಯಾಂಟು ನೋಡ್ತಿರ್ಬೋದು. ಮೇಲ್ಗಡೆ ಒಂದು ಸಿಂಪಲಾಗಿ ಇದನ್ನೊಂದು ಬಿಟ್ಟಿದ್ದೀನಿ, ಇದೊಂದು ಬಿಟ್ಟಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಇನ್ನು ಇಲ್ಲಿ ಬಂದು ಒಂದು ಲೈಟ್ ಇದೆ. ನೀವು ನೋಡ್ತಿರ್ಬೋದು, ಇದು ವರ್ಕ್ ಆಗ್ತಾನೆ ಇಲ್ಲ ಲೈಟು. ನನ್ನ ಹಸ್ಬೆಂಡ್ ತೊಗೊಂಬಂದಿದ್ದು ಆ್ಯಕ್ಚುಲಿ ಇದು. ನಂದು ಮುಂಚೆ ಇದ್ದಿದ್ದು ಲೈಟ್ನ ಇಲಿ ಕಚ್ಚಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ನನ್ನ ಹಸ್ಬೆಂಡು ಈ ಒಂದು ಲೈಟ್ನ ತಂದುಕೊಟ್ರು. ಇದೇನೋ ರಿಮೋಟ್ ವರ್ಕ್ ಆಗ್ತಾಯಿಲ್ಲ, ಕೆಲವೊಂದು ಸತಿ ವರ್ಕ್ ಆಗ್ತದೆ. ನಾನು ಬರೀ ವೈಟ್ ಕಲರ್ ಮಾತ್ರ ಇಟ್ಕೋತೀನಿ, ಇದೇನೋ ವರ್ಕ್ ಆಗ್ತಾಯಿಲ್ಲ. ಸೊ ಆಮೇಲೆ ನೋಡೋಣ ಏನಾಗಿದೆ ಅಂತ. ಇನ್ನು ಈ ಲೈಟ್ ಪಕ್ಕನೇ ಬಂದರೆ ಇಲ್ಲಿ ಅದೇ ನಾನು ಮೊನ್ನೆ ಒಂದು ರ್ಯಾಕ್ ತರಿಸ್ಕೊಂಡಿದ್ದೆ ಇದು ಮೀಶೋನಲ್ಲಿ. ಪ್ಲೇಟ್ಸ್ ಆಲ್ರೆಡಿ ಇತ್ತು. ನಾವು ಒಂದು ಸಲ ಡ್ರೆಸ್ ತೊಗೊಳಕ್ಕೆ ಹೋಗಿದ್ದಾಗ ಯುಗಾದಿ ಹಬ್ಬದ ಶಾಪಿಂಗಲ್ಲಿ ಇದು ಒಂದಷ್ಟು ಫ್ರೀ ಕೊಟ್ಟಿದ್ದು. ಇದರಲ್ಲಿ ಒಂದು ದೊಡ್ಡ ಪ್ಲೇಟ್ ಒಡೆದೋಗಿದೆ. ಹಾಗೆ ಬೌಲ್ಸ್ ಎಲ್ಲ ಅಲ್ಲಿ ರ್ಯಾಕಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಫ್ರೈ ಪ್ಯಾನು ಹಾಗೆ ಒಂದು ತವ, ಇದಿಷ್ಟನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಪುಟಾಣಿ ರ್ಯಾಕ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದು ಸ್ಪೈಸಸ್ಗಳು ಇಟ್ಕೊಂಡಿದ್ದೀನಿ, ಸುಮಾರು ಸ್ಪೈಸಸ್ ಅಂದರೆ ಸೋಡಾ, ಪೆಪ್ಪರ್ ಪೌಡರ್, ಸಿನೆಮಮ್ ಪೌಡರ್, ಹಾಗೆ ಗರಂ ಮಸಾಲ, ಜೀರಾ ಪೌಡರ್. ಇನ್ನಿಲ್ಲಿ ಬಂದರೆ ಗೋಂದು, ಮತ್ತು ಇದು ಒಂದು ಬೇಸಿಲ್ ಸೀಡ್ಸು, ಕಾಮ್ ಕಸ್ತೂರಿ ಬೀಜ, ಹಾಗೆ ಚಿಯಾ ಸೀಡ್ಸು ಮತ್ತು ಫ್ಲ್ಯಾಕ್ ಸೀಡ್ಸು. ಇಲ್ಲೊಂದು ಪುಟ್ಟದೊಂದು ಇಟ್ಟಿದ್ದೀನಿ. ಇನ್ನು ಬಂದಿದ್ದು ಗೋಂದ್ ಕಟೀರ. ಇನ್ನು ಇಲ್ಲಿ ಬಂದು ಪಿರಿ ಪೌಡರು ಹಾಗೆ ಓರೆಗನ ಇಟ್ಕೊಂಡಿದ್ದೀನಿ. ಇದು ಬಂದು ವಾಟರ್ ಮೆಲನಲ್ಲಿ ಮಾಡಿರೋ ಅಂಥದ್ದು ಟ್ಯೂಟಿ ಫ್ರೂಟಿ. ಇದು ಚಾಟ್ ಮಸಾಲ ಮತ್ತು ಆಮ್ಚೂರ್ ಪೌಡರು ತುಂಬಬೇಕಾಗಿತ್ತು, ಮರ್ತೋಗ್ಬಿಟ್ಟೆ. ಸೊ ಅದಿದೆ. ಇನ್ನು ಈ ಕಡೆ ಬಂದರೆ ಮಕ್ಕಳದು ವಾಟರ್ ಬಾಟಲ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ವಾಟರ್ ಬಾಟಲ್ಸು. ಇನ್ನು ಈ ಕಡೆ ಬಂದರೆ ಲೋಟಗಳು ಜೋಡಿಸಿದ್ದೀನಿ. ಸೊ ನೋಡಿ ಈ ರೀತಿ ಕಾಣಿಸುತ್ತೆ. ಇನ್ನು ಮೇಲ್ಗಡೆ ಬಂದರೆ ನಾನು ಆವಾಗಲೇ ಹಾಕಿದ್ನಲ್ಲ, ಇದು ಹೊಸ ಸ್ಟ್ಯಾಂಡು. ಸೊ ಆ ಸ್ಟ್ಯಾಂಡನ್ನ ಇರೋದ್ರಿಂದ ಒಂದು ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಏನಿದೆಯಲ್ಲ ಅದನ್ನೆಲ್ಲ ನಾನು ಇಲ್ಲಿ ಇಟ್ಕೊಳ್ಳೋದಕ್ಕಾಯಿತು. ಇಲ್ಲಿ ಡೈಲಿ ಯೂಸ್ ಮಾಡೋವಂಥ ಲಂಚ್ ಬಾಕ್ಸ್ ಇಟ್ಟಿದ್ದೀನಿ. ಹಾಗೆ ಸಣ್ಣ ಪಾತ್ರೆಗಳು, ಚೊಂಬು. ಇನ್ನಿಲ್ಲಿ ಬಂದು ಪುಟಾಣಿದೊಂದು
ಆರ್ಟ್ ಕೇಸು, ಇಲ್ಲೊಂದು ಆರ್ಟ್ ಕೇಸ್ ಇದೆ. ಇನ್ನು ಇಲ್ಲೊಂದು ಒಂದ್ರ ಕೆಳಗಡೆ ಒಂದು ಪಾತ್ರೆಗಳನ್ನ ದಬಾಕಿದ್ದೀನಿ. ಇನ್ನು ಇಲ್ಲಿ ಬಂದು ಮಿಕ್ಸಿಂಗ್ ಬೌಲ್ಸ್ ಇದೆ. ಇನ್ನಿಲ್ಲಿ ಸ್ವಲ್ಪ ಖಾಲಿ ಸ್ಪೇಸ್ ಬಿಟ್ಟಿದ್ದೀನಿ ಬೇರೆ ಏನಾದರೂ ಪಾತ್ರೆಗಳು ಇಡೋದಕ್ಕೆ ಅಂತ ಹೇಳಿ. ಇನ್ನು ಇಲ್ಲಿ ಬಂದರೆ ಸ್ಪೈಸಸ್ ಬಾಕ್ಸ್ ಇಟ್ಟಿದ್ದೀನಿ. ಇದು ಆಲ್ ಸ್ಪೈಸಸ್ಸು. ಇಲ್ಲಿ ಬಂದು ಚಕ್ಕೆ, ಲವಂಗ, ಏಲಕ್ಕಿ ಆ ಥರದ್ದೆಲ್ಲ ಇದೆ. ಇನ್ನು ಇದ್ರಲ್ಲಿ ಬಂದು ಒಗ್ಗರಣೆಗೆ ಬೇಕಾಗಿರೋಂಥ ಒಗ್ಗರಣೆ ಡಬ್ಬಿ. ಇನ್ನು ಇದರಲ್ಲಿ ಬಂದು ಏನು ಸೋಂಪು, ಶಾಹಿ ಜೀರಾ, ಹಾಗೆ ಏನು ಅಜ್ವೈನು ಮತ್ತು ಕಲೋಂಜಿ ಬರುತ್ತಲ್ಲ ಅದಿದೆ ಇದರಲ್ಲಿ. ಇನ್ನು ಮೇಲ್ಗಡೆ ಬಂದರೆ ಇಲ್ಲಿ ಒಂದಷ್ಟು ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಸ್ಪಿನ್ನರ್ ಇಟ್ಕೊಂಡಿದ್ದೀನಿ, ಇಲ್ಲೊಂದು ಮಡಿಕೆ ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣ ಸಣ್ಣ ಪಾತ್ರೆಗಳು, ಕುಕ್ಕರ್ಸು ಆ ಥರದ್ದು ಇಲ್ಲಿ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದು ಬಾಣಲಿಗಳು ಇಲ್ಲಿ ಇಟ್ಕೊಂಡಿದ್ದೀನಿ, ಎಲ್ಲ ಬಾಣಲಿಗಳನ್ನ ನೀವು ನೋಡ್ತಿರ್ಬೋದು. ಅಲ್ಲಿ ಹಿಂದಗಡೆ ಒಂದು ಚಾಪರ್ ಇಟ್ಟಿದ್ದೀನಿ. ಇನ್ನು ಲೆಫ್ಟ್ ಸೈಡ್ ಬಂದರೆ ಒಂದು ಪಾತ್ರೆ ಸ್ಟ್ಯಾಂಡ್ ಇದೆ. ಆ ಸ್ಟ್ಯಾಂಡಲ್ಲಿ ಬಂದು ಈ ಕಡೆ ತಟ್ಟೆಗಳು ಮತ್ತು ಪ್ಲೇಟ್ಸು, ಮತ್ತು ಇಲ್ಲಿ ದೊಡ್ಡ ದೊಡ್ಡ ಲೋಟ, ಇನ್ನಿಲ್ಲಿ ಮಕ್ಕಳು ಹಾಲು ಕುಡಿಯೋ ಲೋಟಗಳು, ಹಾಗೆ ಬೌಲ್ಸ್ ಇಟ್ಟಿದ್ದೀನಿ. ತಿಂಡಿ ತಿನ್ನೋಕ್ಕೆ ಬೇಕಾಗಿರೋಂಥ ಬೌಲ್ಸ್ಗಳು ಆ ಥರದ್ದೆಲ್ಲವ. ಇನ್ನಿಲ್ಲಿ ಬಂದು ಜಾರ್ಸ್ಗಳು ಮತ್ತು ಬೌಲ್ಸ್ ಇಟ್ಟಿದ್ದೀನಿ. ಕೆಳಗಡೆ ಬಂದರೆ ಇಲ್ಲಿ ಈಳ್ಗೆ ಮಣೆ ಇಟ್ಟಿದ್ದೀನಿ. ಹಾಗೆ ಇದು ಬಂದು ಪಾತ್ರೆ ತೊಳೆದಿರೋ ಪಾತ್ರೆಗಳನ್ನ ಹಾಕೋದಕ್ಕೆ ಬುಟ್ಟಿ ಅಲ್ಲಿ ಇಟ್ಕೊಂಡು ತೊಳೆದ್ಬಿಟ್ಟು ಮತ್ತೆ ಇದನ್ನು ಇಲ್ಲಿ ಇಟ್ಕೊತೀನಿ. ಇನ್ನು ಈ ಕಡೆ ಒಂದು ನೋಡ್ಬೋದು, ಈ ಶೆಲ್ಫ್ ಲೋಟ ಏನು ಜೋಡಿಸಿದ್ದೀನಿ. ಇದ್ರ ಕೆಳಗಡೆ ಬಂದರೆ ಇಲ್ಲಿ ಒಂದಷ್ಟು ಸಣ್ಣ ಸಣ್ಣ ಸ್ಪೂನ್ಸ್ಗಳು ಆ ಥರದ್ದೆಲ್ಲ ತಗ್ಲಾಕೊಂಡಿದ್ದೀನಿ. ಇನ್ನೆಲ್ಲೂ ಜಾಗ ಇಲ್ಲ ಇಡೋದಕ್ಕೆ ಬೇರೆ ಥರ. ಸೊ ಹಾಗಾಗಿ ಇನ್ನು ಈ ಪಾತ್ರೆ ಸ್ಟ್ಯಾಂಡಲ್ಲೇ ಇಲ್ಲೊಂದೆರಡು ಸೌಟ್ಗಳು, ದೊಡ್ಡ ದೊಡ್ಡ ಸ್ಪೂನ್ಸ್ ಏನು ಬರುತ್ತಲ್ಲ ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದರೆ ಕಾರ್ಪೆಟ್ಟು ಡೈಲಿ ಯೂಸ್ ಮಾಡುವಂಥ ಕಾರ್ಪೆಟು. ಇದು ಚೆನ್ನಾಗಿರುತ್ತೆ. ಇಲ್ಲಿ ಅಡುಗೆ ಮನೇಲಿ ಯಾವಾಗಲೂ ತಣ್ಣಗಿರುತ್ತೆ. ಸೊ ನನಗಿದು ತುಂಬಾ ಚೆನ್ನಾಗಿದೆ ಅನ್ನಿಸ್ತಿದ್ದು. ಸೊ ಅದಕ್ಕೆ ನಾನು ಇದನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ, ಅಪರೂಪಕ್ಕೆ ಯೂಸ್ ಮಾಡೋದಿರುತ್ತಲ್ಲ. ಇನ್ನು ಇಲ್ಲಿ ಒಂದಷ್ಟು ಪಾತ್ರೆಗಳು ಇಟ್ಕೊಂಡಿದ್ದೀನಿ. ಏನಿದು ಗ್ರೈಂಡರು, ಹಾಗೆ ಒಂದು ಕುಕ್ಕರು, ಮತ್ತು ಕಬ್ಬಿಣದ ಪಾತ್ರೆಗಳು, ಕಬ್ಬಿಣದ ತವ, ಫ್ರೈ ಪ್ಯಾನ್ಸು, ಇನ್ನು ದೊಡ್ಡ ಕುಕ್ಕರು, ಇಡ್ಲಿ ಪಾತ್ರೆ, ಅದು ಬಿಟ್ಟರೆ ಬಿರಿಯಾನಿ ಪಾಟು ಈ ಥರ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದಷ್ಟು ಸೌಟ್ಗಳನ್ನ ಡೋರ್ಗೆ ತಗ್ಲಾಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಡೋರು ಮತ್ತು ಆ ಕಡೆ ಡೋರು ಎರಡು ಕಡೆನೂ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಬಂದರೆ ಇದು ಬಂದು ಶಿಂಕ್ ಕೆಳಗಡೆ ಇರೋವಂಥ ಡೋರು. ನಾನು ಇಲ್ಲಿ ಸಬೀನಾ ಮತ್ತು ಪೀತಾಂಬರಿ ಆ ಥರದ್ದು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದು ಡಸ್ಟ್ಬಿನ್ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದು ಸಿಲಿಂಡರ್ ಇದೆ. ಇಷ್ಟೇ ನೀವು ನೋಡ್ತಿರ್ಬೋದು. ಇಲ್ಲಿ ಕೆಳಗಡೆ ಇರೋವಂಥ ಕಮೋಡ್ಸಲ್ಲಿ ಏನೂ ಇಡೋದಕ್ಕಾಗಲ್ಲ. ಇಲ್ಲಿರೋ ಅಂಥದ್ರಲ್ಲಿ ನೋಡಲಿಕ್ಕೆ ಕಿಚನು ಈ ರೀತಿ ಕಾಣಿಸುತ್ತೆ ಅಷ್ಟೇ, ಬಟ್ ಅಲ್ಲಿ ಕೆಳಗಡೆ ಏನು ಥಿಂಗ್ಸ್ ಇಟ್ಕೊಳ್ಳೋದಕ್ಕಾಗಲ್ಲ, ಆ ಥರ ಇದೆ. ಇನ್ನು ಒಂದು ಪಾತ್ರೆ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪಕ್ಕ ಬಂದರೆ ನೀವು ನೋಡ್ತಿರ್ಬೋದು, ಇಲ್ಲೊಂದು ಟ್ಯಾಕ್ಸ್ ಹಾಕ್ಕೊಂಡಿದ್ದೀನಿ. ಆ ಕಡೆಗೆ ಎಲ್ಲೂ ಪ್ಲೇಸ್ ಇಲ್ಲ ಹಾಕ್ಕೊಳ್ಳೋದಕ್ಕೆ, ನೀವು ನೋಡ್ತಿರ್ಬೋದು, ಬೇರೆ ಎಲ್ಲೂ ಪ್ಲೇಸ್ ಇಲ್ಲ. ಸೊ ನನಗಿದಷ್ಟೇ ಪ್ಲೇಸ್ ಇರೋದು, ಹಾಗಾಗಿ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ನನಗೆ ಇದೊಂದು ತುಂಬ ಆಸೆ ಇತ್ತು, ಬುದ್ಧನ ನಾನು ಇಲ್ಲಿ ಇಟ್ಕೋಬೇಕು ಅಂತ. ಇದು ರಾಧಾಕೃಷ್ಣ ಬಂದು ಒಂದು ಪೇಪರಲ್ಲಿ ಬಂದು ಕರ್ಪೂರದ್ದು ಅಂದ್ಕೋತೀನಿ. ಸೊ ನಂಗೆ ಅದು ಬಿಸಾಡೋಕ್ಕೆ ಮನಸ್ಸಾಗಿಲ್ಲ, ಅದಕ್ಕೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಬಂದು ಬುದ್ಧನ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ನನಗೆ ತುಂಬ ಇಷ್ಟ ಬುದ್ಧನ ಇಲ್ಲಿ ಇಡೋದು ಅಂದರೆ ತುಂಬಾ ಇಷ್ಟ. ಇಲ್ಲೊಂದು ಸ್ಕ್ರೂನ ನಾನೇ ಹಾಕ್ಕೊಂಡು ಇಲ್ಲೊಂದು ಬುದ್ಧನ ಇಟ್ಕೊಂಡಿದ್ದೀನಿ. ಇದು ಬಂದು ಬುದ್ಧ ಲಾಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ ವಿಡಿಯೋ ಮಾಡಿದ್ನಲ್ಲ, ಅಲ್ಲಿಗೆ ಹೋಗಿದ್ದಾಗ ತೊಗೊಂಬಂದಿರೋವಂಥದ್ದು. ಇನ್ನು ಈ ಒಂದು ಸ್ಟ್ಯಾಂಡು ಮೀಶೋದಲ್ಲಿ ತರಿಸ್ಕೊಂಡು 2 ವರ್ಷನೇ ಆಯಿತು ಅಂತ ಅನ್ಕೋತೀನಿ. ಸೊ ಅದು ಇವಾಗ ನನಗೆ ಯೂಸ್ ಆಗ್ತಿದೆ. ಇನ್ನು ಅದ್ರ ಪಕ್ಕನೇ ಬಂದರೆ ನೀವು ನೋಡ್ತಿರ್ಬೋದು, ಅದ್ರ ಪಕ್ಕ ಬಂದರೆ ನಾನು ಈ ಒಂದು ಸ್ಲೋಗನ್ಸ್ನ ಹಾಕ್ಕೊಂಡಿದ್ದೀನಿ. ಇದು ತುಂಬಾ ಪವರ್ಫುಲ್ ಸ್ಲೋಗನ್ಸ್ ಅಂತ ಹೇಳ್ಬೋದು. ಇದೆಲ್ಲನೂ ಕೂಡ ನಾವು ಬೆಳಗ್ಗೆ ಎದ್ದು ಪ್ರತಿಯೊಬ್ಬರೂ ಕೂಡ ಇದನ್ನು ಜಪ ಮಾಡಬೇಕು. ಇದನ್ನು ಯಾವಾಗಲೂ ಮನಸ್ಸಲ್ಲಿ ಅಂದ್ಕೊತಿದ್ರೆ ಇದರಲ್ಲಿ ಏನಿದೆಯೋ ಅದು ಖಂಡಿತವಾಗ್ಲೂ ಆಗುತ್ತೆ. ಇದು ನನಗೆ ತುಂಬ ಚೆನ್ನಾಗಿ ಅನುಭವ ಆಗಿದೆ. ಯಾರಾದರೂ ತುಂಬ ಯಾವಾಗಲೂ ಸ್ಯಾಡಾಗಿರ್ತೀರಾ ಅಂದರೆ, ಅಥವಾ ಬೇಜಾರಲ್ಲಿರ್ತೀರಾ, ಅಥವಾ ಏನೇ ಒಂದು ಸಣ್ಣ ವಿಷಯಕ್ಕೂ ಮುನ್ನಿಸ್ಕೊತೀರಾ, ಕೋಪ ಮಾಡ್ಕೊತೀರಾ, ಬೇಜಾರಾಗುತ್ತೆ ಅಂತ ಬಂದರೆ ಇದನ್ನು ಅಂದ್ಕೊಳ್ಳಿ. ಯಾರು ಇದನ್ನೇನೆಲ್ಲ ಅಂದ್ಕೋತಿರೋ ಅದೆಲ್ಲ ಆಗುತ್ತೆ. ಇಲ್ಲಿರೋದೇನಿದೆಯೋ ಅದೆಲ್ಲ ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಜೀವನದಲ್ಲಿ ಒಂದೊಳ್ಳೆ ಯಶಸ್ಸು ಇದರಿಂದ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯೂನಿವರ್ಸಲ್ಲಿ ನಾವೇನು ಅಂದ್ಕೊತೀವೋ ಅದೇ ಆಗೋದು.
ನಾವು ಯಾವಾಗಲೂ ಪಾಸಿಟಿವಾಗಿ ಥಿಂಕ್ ಮಾಡಬೇಕು. ಸೊ ಹಾಗಾಗಿ ಈ ಒಂದು ಪಾಸಿಟಿವ್ ಸ್ಲೋಗನ್ಸ್ ಅಥವಾ ಥಾಟ್ಸ್ ಏನಿದೆ ಇದನ್ನು ಯಾವಾಗೂ ಮನಸ್ಸಲ್ಲಿ ಅಂದ್ಕೊತಾ ಇರಿ. ಇನ್ನು ಇದು ಬಂದು ನಾವು ಲಾಸ್ಟ್ ಟೈಮ್ ಚೆನ್ನೈಗೆ ಹೋಗಿದ್ನಲ್ಲ ಆವಾಗ ತೊಗೊಂಡು ಬಂದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಈ ರೀತಿ ತುಂಬ ಚೆನ್ನಾಗಿದೆ. ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಇನ್ನು ಇದ್ರ ಪಕ್ಕ ಬಂದರೆ ಇಲ್ಲಿ ಬಂದರೆ ಫ್ರಿಜ್ ಇದೆ. ಇಲ್ಲಿನ ಫ್ರಿಜ್ ಇದೆ, ನೀವು ನೋಡ್ತಿರ್ಬೋದು. ಫ್ರಿಜ್ ಮೇಲೆ ಬಂದು ಇವಾಗ ಫ್ರೂಟ್ಸ್ ಬುಟ್ಟಿನ ಇಟ್ಕೊಂಡಿದ್ದೀನಿ ನೋಡಿರಿ. ಸೊಳ್ಳೆಗಳು ಹಂಗೂ ಒಳಗಡೆ ಎಲ್ಲ ಹೋಗ್ತಾ ಇದೆ. ಸೊ ಇಲ್ಲಿ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ. ಇನ್ನು ದೊಡ್ಡ ದೊಡ್ಡ ಫ್ರೂಟ್ಸ್ ಏನಾದ್ರು ಬಂದರೆ ಅಥವಾ ಡೈಲಿ ಯೂಸ್ ಮಾಡೋಕ್ಕೆ ಬೇಕಾಗಿರೋವಂಥದ್ದು ಈ ಒಂದು ಬುಟ್ಟಿಗೆ ಹಾಕ್ಕೋತೀನಿ. ಇಲ್ಲಿ ಖಾಲಿ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ. ಇನ್ನು ಇದು ಬಂದು ಶಿಗೆಕಾಯಿ ಪುಡಿಗಳು, ಶಿಗೆಕಾಯಿ ಪೌಡರು, ಹಾಗೆ ಚಿದ್ಲು ಪುಡಿ ಅಂತಾರೆ ಗೊತ್ತಾ, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದು ಬಂದು ಇನ್ನು ಫ್ರಿಜ್ ಪಕ್ಕ ಬಂದು ಎಂಟ್ರೆನ್ಸ್ ಆಗಿದ ತಕ್ಷಣ ಸಿಗೋವಂಥ ಇದು ಬಂದು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು. ಇನ್ನಿಲ್ಲಿ ಬಂದರೆ ಈರುಳ್ಳಿಗಳು. ಇದೇನಪ್ಪ ಈರುಳ್ಳಿ ಇಷ್ಟೊಂದಿದೆ ಅಂದ್ಕೋಬೇಡಿ, ಇನ್ನೂ ಜಾಸ್ತಿ ಇದೆ ಈರುಳ್ಳಿ ಆ್ಯಕ್ಚುಲಿ. ಯಾಕಪ್ಪ ಅಂದರೆ ಜಿಯೋ ಮಾರ್ಟಲ್ಲಿ ಏನಾದರೂ ಆರ್ಡರ್ ಮಾಡ್ತೀವಲ್ವ ಮನೆಗೆ, ಹಾಲು ಅಥವಾ ಅದು ಇದು ಆರ್ಡರ್ ಮಾಡಿದ್ರೆ 5 ರೂಪಾಯಿ kg ಈರುಳ್ಳಿ ಇದೆ. ಸೊ ಅದಕ್ಕೆ ನಮ್ಮ ಮನೆಯಲ್ಲಿ ಏನೇ ಆರ್ಡರ್ ಮಾಡಿದಾಗ್ಲೂ 1 kg ಈರುಳ್ಳಿನ ಆರ್ಡ್ರ್ ಮಾಡ್ತಾರೆ. ಹಾಗಾಗಿ ಈರುಳ್ಳಿ ಡೈಲಿ ಬಂದು ಈ ರೀತಿ ಸೇರಿಕೊಂಡಿದೆ. ವಾರದಲ್ಲಿ ಏನಿಲ್ಲ ಅಂದರೆ ಒಂದು 4-5 kg ಈರುಳ್ಳಿ ಬಂದು ಸ್ಟೋರ್ ಆಗ್ತಿದೆ. ಇನ್ನು ಈ ಫ್ರಿಜ್ಜಲ್ಲಿ ಇಲ್ಲೂ ಕೂಡ ಈರುಳ್ಳಿ ಇದೆ, ನೋಡ್ತಿರ್ಬೋದು. ಈರುಳ್ಳಿ ಮತ್ತು ಆಲೂಗೆಡ್ಡೆ ಇದರಲ್ಲಿ ತುಂಬ್ಕೊತೀನಿ ಖಾಲಿ ಆದಂಗೆ. ಇನ್ನು ರೂಮಲ್ಲಿ ಬೇರೆ ಅಷ್ಟು ತುಂಬ ಹಾಕಿದ್ದೀನಿ. ಇನ್ನು ನಾನೇನು ಫ್ರಿಜ್ಜು ಆರ್ಗನೈಸೇಷನ್ ಮಾಡಿಲ್ಲ. ನಮ್ಮನೆ ಫ್ರಿಜ್ ನಿಮ್ಗೆ ಆಲ್ರೆಡಿ ಒಂದು ಸಲ ತೋರಿಸಿದೆ ಅಂತ ಅನ್ಕೋತೀನಿ. ಫ್ರಿಜ್ಜನ್ನು ನಾನು ಇವಾಗ ಕ್ಲೀನ್ ಮಾಡಿಲ್ಲ, ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ಮೊಟ್ಟೆ ಇದೆ. ಇದು ಆ್ಯಕ್ಚುಲಿ ಏನಾದರೂ ತರಕಾರಿಗಳನ್ನ ನಾಳೆಗೆ ಬೇಕು ಅಂದರೆ ಕಟ್ ಮಾಡಿದ್ದು ಅದನ್ನ ಹಾಕ್ಕೊಳ್ಳೋದಕ್ಕೆ ಈ ಒಂದು ಬಾಕ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಬೆಣ್ಣೆ ಇದೆ, ಅಮ್ಮ ಕೊಟ್ಟಿದ್ದು. ಇನ್ನು ಇಲ್ಲಿ ಬಂದು ಪೊಮಗ್ರಾನೇಟ್ ಬಿಡಿಸಿಟ್ಕೊಂಡಿದ್ದೀನಿ. ಇನ್ನು ಇದು ಉಪ್ಪಿನಕಾಯಿ, ನಮ್ಮ ಅತ್ತೆ ಉಪ್ಪಿನಕಾಯಿ ಮಾಡಿಕೊಟ್ಟು ಕಳಿಸಿದ್ರು, ಅದು ಇಲ್ಲಿದೆ. ಇನ್ನು ಇದು ಬಂದು ಹಾಲು. ಈ ಒಂದು ಪ್ಲೇಸ್ನ ಹಾಲು ಅಥವಾ ದೋಸೆ ಹಿಟ್ಟು ಈ ಥರದನ್ನ ಇಡೋದಕ್ಕೆ ಅಂತ ಈ ಒಂದು ಪ್ಲೇಸ್ನ ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಬಂದರೆ ವಾಟರ್ ಮೆಲನ್ ಇದೆ, ಕಟ್ ಮಾಡಿದ್ದು ಮಿಕ್ಕಿದ್ರೆ ನಾನು ಅದನ್ನ ಇಲ್ಲಿರ್ತೀನಿ. ಇನ್ನು ಈ ಒಂದು ಬಾಕ್ಸಲ್ಲಿ ಮೊಸರು ಇದೆ. ಇನ್ನು ನೀವು ನೋಡ್ತಿರ್ಬೋದು ತೆಂಗಿನಕಾಯಿ ಹೊಡೆದಿದ್ದು ಓಳೆಲ್ಲ ಇಲ್ಲಿದೆ. ಇನ್ನು ಈ ಬಾಕ್ಸ್ಗಳಲ್ಲಿ ತರಕಾರಿಗಳು ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲೂ ಅಷ್ಟೇ ತರಕಾರಿ, ಕರ್ಬೇವಿನ ಸೊಪ್ಪು ಆ ಥರದ್ದು ಇಟ್ಕೊತೀನಿ. ಸೊಪ್ಪುಗಳೆಲ್ಲ ಖಾಲಿ ಆಗಿದೆ. ಸೊಪ್ಪುಗಳು ಬಂದರೆ ಈ ಒಂದು ಪ್ಲೇಸಲ್ಲಿ ಸೊಪ್ಪು ಸೇರಿಕೊಳ್ಳುತ್ತೆ ಬಾಕ್ಸಲ್ಲಿ. ಇನ್ನು ಇದರಲ್ಲಿ ದೊಡ್ಡ ದೊಡ್ಡ ತರಕಾರಿ ಇನ್ನು ಇದರಲ್ಲಿ ಬಂದರೆ ಫ್ಲವರ್ಸ್. ಕೆಳಗಡೆ ಬಂದರೆ ಕೊಬ್ಬರಿಗಳಿದೆ. ಅದು ಬಿಟ್ಟರೆ ಇದೆಲ್ಲನೂ ಕೂಡ ಮಿಲ್ಕ್ ಪೌಡರು ಮತ್ತು ಹುರುಳಿಕಾಳಿದೆ. ಇದರಲ್ಲಿ ಅಮ್ಮ ಊರಿಂದ ಕೊಟ್ಟು ಕಳಿಸಿರೋಂಥ ಹುರುಳಿಕಾಳಿದೆ. ಡೋರ್ ಬಂದರೆ ಮಸಾಲೆಗಳು ಅಥವಾ ಏನಿದು ಕಸ್ಟರ್ಡ್ ಪೌಡರು, ಈಸ್ಟು, ಬೇಕಿಂಗ್ ಪೌಡರು, ಕೋಕೋ ಪೌಡರು, ಕೇಕ್ ಮಾಡಲಿಕ್ಕೆ ಬೇಕಾಗಿರುವಂಥ ಐಟಮ್ಸು ಇಲ್ಲಿದೆ. ಇದು ಬಂದು ಜಿಲೆಟಿನ್ ಪೌಡರು. ಇನ್ನು ಕಾರ್ನ್ಫ್ಲೋರು ಖಾಲಿಯಾಗಿದೆ. ಸೊ ಬಾಕ್ಸ್ನ ಅರ್ಧ ಕಟ್ ಮಾಡಿ ಹೀಗಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಇದೆ, ಖಾಲಿ ಮಾಡಬೇಕು. ಇನ್ನಿದು ಬಂದು ಕ್ರೀಮು ಮತ್ತು ಇನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಎಸೆನ್ಸು ಮತ್ತು ಫುಡ್ ಕಲರ್ಸು ಹಾಗೆ ಮಕ್ಕಳದು ವಿಟಮಿನ್ ಸಿರಪ್ನ ಇಟ್ಟಿದ್ದೀನಿ. ಇನ್ನು ಈ ಕಡೆ ಬಂದು ಮಕ್ಕಳ ಸಿರಪ್ ಇದೆ. ಸಿರಪ್ಪು ಮತ್ತು ನೇಸಲ್ ಡ್ರಾಪ್ಸು ಈ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಮಕ್ಕಳದ್ದು ಒಂದು ಸಿರಪ್ಸು ಎಮರ್ಜೆನ್ಸಿಗೆ ಬೇಕಲ್ವ, ಸೊ ಅದಕ್ಕೆ ಮನೆಯಲ್ಲಿ ಯಾವಾಗಲೂ ಇಟ್ಟಿರ್ತೀನಿ ನಾನು. ಇನ್ನು ಅದ್ರ ಕೆಳಗಡೆ ಸ್ಟೆಪ್ ಅಂದರೆ ಇಲ್ಲಿ ಬಂದು ಸಾಸ್ಗಳಿದೆ. ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸು, ಹಾಗೆ ಸೋಯಾ ಸಾಸು, ಅದು ಬಿಟ್ಟರೆ ವಿನೆಗರು ಅದಿದೆ. ಇನ್ನು ಇದು ಬಂದು ಎಲೆಕ್ಟ್ರಾಲ್ ಪೌಡರು. ಏನಾದರೂ ಸುಸ್ತಾದರೆ ಕೆಲವೊಂದು ಸರ್ತಿ ಸುಸ್ತಾಗುತ್ತಲ್ವ, BP ಲೋ ಆಗಿಬಿಟ್ರೆ ಕುಡಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅದು ಇಟ್ಟಿದ್ದೀನಿ. ಇನ್ನು ಉಪ್ಪಿನಕಾಯಿ ಅಮ್ಮ ಊರಿಂದ. ಇದು ಬಂದು ಚೀಸ್ ಇದೆ. ಇನ್ನು ಇದು ಬಂದು ಡಾರ್ಕ್ ಚಾಕ್ಲೇಟು. ಇನ್ನು ಅದ್ರ ಕೆಳಗಡೆ ಬಂದರೆ ಇಲ್ಲೊಂದಷ್ಟು ಬಾಕ್ಸ್ನ ಇಟ್ಕೊಂಡಿದ್ದೀನಿ. ರವೆ ಇಟ್ಕೊಂಡಿದ್ದೀನಿ, ಬೇಸಿನ್ ಇಟ್ಕೊಂಡಿದ್ದೀನಿ, ಬೇಸಿನ್ ಪೌಡರು ಮತ್ತು ಚಟ್ನಿ ಪೌಡರು. ಜಾಸ್ತಿ ಚಟ್ನಿ ಪೌಡರ್ ಮಾಡ್ತೀನಲ್ಲ ಅದನ್ನು ಈ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ಇದು ಬಂದು ಹಬ್ಬಕ್ಕೆ ಬೇಕಾಗಿರುವಂಥ ಕೊಬ್ಬರಿಗಳು. ಅಲ್ಲೂ ಇದೆ ಕೊಬ್ಬರಿ, ಇಲ್ಲೂ ಇದೆ ಕೊಬ್ಬರಿನ ಇಟ್ಕೊಂಡಿದ್ದೀನಿ. ಇವಾಗ ಹಬ್ಬಕ್ಕೆಲ್ಲ ಖರ್ಚಾಗ್ಬಿಡುತ್ತೆ. ಇದಿಷ್ಟು ನಮ್ಮ ಫ್ರಿಜ್ಜು. ಇನ್ನು ಫ್ರಿಜ್ಜಲ್ಲಿ ಸೈಡಲ್ಲಿ ಬಂದರೆ ಮಕ್ಕಳದು ಸ್ಕೂಲ್ನಲ್ಲಿ ಕೊಟ್ಟು ಕಳಿಸಿರ್ತಾರಲ್ವ, ಅದನ್ನು ನಾನು ಇಲ್ಲಿ ಫ್ರಿಜ್ಜಿಗೆ ಅಂಟಿಸ್ಕೊಂಡಿದ್ದೀನಿ. ಲುಕ್ಕಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಇದಿಷ್ಟು ನಮ್ಮನೆ ಫ್ರಿಜ್ ಟೋರು. ನಾನು ಫ್ರಿಜ್ಜಲ್ಲಿ ಏನು ಜಾಸ್ತಿ ಇಟ್ಕೊಂಡಿಲ್ಲ, ಇಷ್ಟೇ ಇಟ್ಕೊಂಡಿರೋದು. ಇದಿಷ್ಟು ನಮ್ಮನೆ ಕಿಚನ್ ಟೋರು. ಹೇಗಿದೆ ಕಿಚನ್ ಟೋರು ಹೇಳಿ. ಇನ್ನು ಮೇಲ್ಗಡೆ ಎಲ್ಲ ಬೇಡದಲ್ಲೇ ಇರೋಂಥ ವಸ್ತುನ ಇಟ್ಕೊಂಡಿದ್ದೀನಿ. ಅಂದರೆ ರೇರಾಗಿ ಉಪಯೋಗಿಸೋಂಥದ್ದು ಅಂಥದ್ದೇನಿಲ್ಲ. ಈ ಕಡೆ ಎಲ್ಲ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಥಿಂಗ್ಸ್ ಇಟ್ಕೊಂಡಿದ್ದೀನಿ ನಾನು. ಅಂದರೆ ಅಲ್ಯೂಮಿನಿಯಂ ಪಾತ್ರೆಗಳು ಆ ಥರದ್ದು ಈ ಥರದ್ದು ದೊಡ್ಡದು ಹಿತ್ತಾಳೆ ಪಾತ್ರೆ ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇದಿಷ್ಟು ನಮ್ಮನೆ ಕಿಚನ್ ಮೇಕ್ ಓವರು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇದಿಷ್ಟು ನಮ್ಮ ಒಂದು ಕಿಚನ್ ಮೇಕ್ ಓವರ್ ವಿಡಿಯೋ.
ಸೊ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಗೊತ್ತಲ್ವಾ, ನಾನು ಏನೋ ಜಿರಳೆ ಔಷಧಿ ಹಾಕ್ಸಿ ಅದಾಗಿದ್ದು 3 ತಿಂಗಳಿಗೆ ನಾನು ಕಿಚನ್ ಮೇಕೋವರ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದೇ ಫಸ್ಟ್ ಟೈಮ್ ನಾನು ಕಿಚನ್ ಮೇಕೋವರ್ ಅಂತ ಮಾಡಿರೋದು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.